ಹೌ ದ ಡಿಜಿಟಲ್ ಅರೆಸ್ಟ್ ಕ್ಯಾನ್ ಟರ್ನ್ ಇನ್ ಟು ಫೋನ್ ಬರುತ್ತೆ, ನಿಮ್ಮ ರಿಸೀವ್ ಮಾಡ್ತಿದ್ದೀರಲ್ಲ ಫೋನ್, ಇವಾಗ ಈ ನಂಬರು ಇನ್ನೊಂದು ಅರ್ಧ ಗಂಟೆ ಬ್ಲಾಕ್ ಆಗುತ್ತೆ ಸರ್. ದ ನೆಕ್ಸ್ಟ್ ಲೆವೆಲ್ ವಿಲ್ ಆಸ್ಕ್ ಯು ಟು ಓಪನ್ ಯುವರ್ ಕಂಪ್ಯೂಟರ್, ಗಿವ್ ಹಿಮ್ ದ ಆಕ್ಸೆಸ್. ಒಬ್ಬ ಅಡ್ವೊಕೇಟ್ ವಾಸ್ ಆಲ್ಸೋ ವಿಕ್ಟಿಮ್. ಶಿ ಲಾಸ್ಟ್ 32 lakhs and she was stripped 3 days. Senior male citizens are targeted for a honey trap. ಯಾರೋ ಒಂದು ಫೇಸ್ಬುಕ್ಕಲ್ಲಿ ನಿಮಗೊಂದು ಮೆಸೇಜ್ ಕಾಣಿಸ್ತಾರೆ, ಬ್ಯೂಟಿಫುಲ್ ಲೇಡಿ. ಇಲ್ಲಿ ವಾಟ್ಸಪ್ಪಲ್ಲಿ ಕಮ್ಯುನಿಕೇಶನ್ ಶುರು ಆಗುತ್ತೆ. ಹಾಯ್, ಹೌ ಆರ್ ಯು? ನಾನು ಮನೇಲಿ ಒಬ್ಬಳೇ ಇದ್ದೀನಿ, ನೀನು ಮನೇಲಿ ಒಬ್ಬನೇ ಇದೆಯಾ? ವಿಡಿಯೋ ಕಾಲ್ ಬಂದಾಗ ಆ ಕಡೆ ಒಂದು ಹುಡುಗಿ ಇರ್ತಾಳೆ, ಅದರಲ್ಲಿ ಅರ್ಧಂಬರ್ಧ ಸ್ಟ್ರಿಪ್ಪಿಂಗು. ದಟ್ ಪರ್ಸನ್ ವಿಲ್ ಆಸ್ಕ್ ದಿಸ್ ಪರ್ಸನ್, ಹೇ, ಐ ಆಮ್ ಇನ್ ಎ ವೆರಿ ಗುಡ್ ಮೂಡ್, ವೈ ಡೋಂಟ್ ಯು ಗೋ ಇನ್ ಪ್ರೈವೇಟ್, ಲೆಟ್ಸ್ ಎಂಜಾಯ್. ಬಟ್ ವಿತೌಟ್ ಹಿಸ್ ನಾಲೆಡ್ಜ್, ದಟ್ ಸೈಡ್ the entire screen is being screen recorded. After the call he gets a notification. ಏನಂತ, ನಿನ್ ವಿಡಿಯೋ ನೀನು ನಂಗೆ ಇಷ್ಟು ದುಡ್ಡು ಕೊಟ್ಟಿಲ್ಲ ಅಂತ ಕೇಳಿದ್ರೆ ಇದೇ ವಿಡಿಯೋ ನಾನು ಇನ್ ಫ್ಯಾಮಿಲಿ ರಿಲೀಸ್ ಮಾಡ್ತೀನಿ. ಮಿಡ್ ಏಜ್ ವುಮನ್, ಪ್ರಿಫರಬಲಿ ದೋಸ್ ಹೂ ಆರ್ ಡೈವರ್ಸ್ಡ್. ಪ್ರೊಫೈಲ್ ಬರುತ್ತೆ, ಐ ಆಮ್ ಎ ವೆರಿ ವೆಲ್ದಿ ಮ್ಯಾನ್, ನಂಗೆ ಕೈಗೊಬ್ರು ಕಾಲ್ಗೊಬ್ರು ಆಳು, ನಾನು ಏರ್ಲೈನ್ಸ್ ಅಲ್ಲಿ ಪೈಲಟ್ ಆಗಿದ್ದೀನಿ, ಓಕೆ, ನಾನು ಇಂಟರ್ನ್ಯಾಷನಲ್ ಕೆಲಸ ಮಾಡ್ತಿದ್ದೀನಿ. ದೇ ಸೆಂಡ್ ದಿಸ್ ಲೇಡಿ ಸೀರೀಸ್ ಆಫ್ ಗಿಫ್ಟ್ಸ್. ದ ಗಿಫ್ಟ್ ವರ್ತ್ ಅರೌಂಡ್ 20 lakhs. ಅವ್ನು ಫೋನ್ ಮಾಡ್ತಾನೆ, ನಾನು ಕಳಿಸಿದ ಗಿಫ್ಟ್ ಬಂತ ನಿನಗೆ? ಇಲ್ಲಪ್ಪ, 3 ಲಕ್ಷ ರೂಪಾಯಿ ಕೊಡ್ಬೇಕಂತೆ. ಏನು ನಾನು 23 ಲಕ್ಷ ರೂಪಾಯಿ ಐಟಮ್ ಕಳಿಸಿದ್ದೀನಿ ನಿನಗೆ, ಬರೀ 3 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹಿಂಗೆ ಬಿಡಿಸ್ಕೊಳಕ್ಕಾಗಲ್ವ ನಿನಗೆ? ಸರ್, ಹಾಕೊಂಡ್ರು ಗೋಲ್ಡ್ನ ಹಣ ಇಟ್ಬಿಟ್ಟು ದುಡ್ಡು ತೊಗೊಂಡು ಕಟ್ಟಿರೋ ಉದಾಹರಣೆಗಳಿದೆ. ದಿಸ್ ಸೈಬರ್ ಫ್ರಾಡ್ಸ್ ಅಥವಾ ಈ ಒಂದು ಕ್ರೈಮ್ ಏನಿದೆ ಸರ್, ದಿಸ್ ಇಸ್ ಅ ಇಂಟರ್ನ್ಯಾಷನಲ್ ಮಾಫಿಯಾ. ಅಲ್ಲಿ ಬಿಲ್ಡಿಂಗ್ ಸೆಕ್ಯೂರಿಟಿ ಮತ್ತು ಪೊಲೀಸ್ನವರು, ಸೊ ಆಲ್ಮೋಸ್ಟ್ ಅವ್ರು ಕೂಡ ಅಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ಸೆಕ್ಯೂರ್ ಮಾಡೋ ಥರ ಪರಿಸ್ಥಿತಿ ಇತ್ತು ಆವತ್ತಿನ ದಿನ. ಹಾಗೆ ಗೊತ್ತಿಲ್ಲದೇ ನಾವು ನಮ್ಮ ಡೇಟಾಗಳನ್ನ ಇನ್ನೊಬ್ರು ಕೊಡ್ತಾ ಇದ್ದೀವಿ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಬಿಸ್ನೆಸ್. ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪಾಡ್ಕಾಸ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಕ್ಲೂ ಫಾರ್ ಎವಿಡೆನ್ಸ್ ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಸಂಸ್ಥಾಪಕ ಪಣಿಂದರ್ BN ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಇವರು ಈಸ್ ಅ ಕೋರ್ಟ್ ಕಮಿಷನ್ಡ್ ಫೋರೆನ್ಸಿಕ್ ಎಕ್ಸ್ಪರ್ಟ್. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನನಗೆ ತುಂಬ ಇಂಟ್ರೆಸ್ಟಿಂಗ್ ಆದ ಇದೇ ವಿಚಾರ. ಫೊರೆನ್ಸಿಕ್ ಅಂತಿದಂಗೆ ಎಲ್ರಿಗೂ ತಲೆಗೆ ಬರೋದು ದಟ್ ಇಟ್ ಈಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಇದು ಗೌರ್ಮೆಂಟ್ ಅವ್ರು ಮಾಡುವಂಥ ಕೆಲಸ, ಪೊಲೀಸ್ ಅವ್ರು ಮಾಡುವಂಥ ಕೆಲಸ. ಬಟ್ ಯು ಹ್ಯಾವ್ ಎಫೆಕ್ಟಿವ್ಲಿ ಪ್ರೈವೇಟೈಸ್ಡ್ ದಿಸ್. ಹೇಳಿ ಸರ್, ನಿಮ್ಮ ಜರ್ನಿ ಹೇಳಿ, ಹೆಂಗೆ ಶುರುವಾಯಿತು, ಈ ಇಂಟ್ರೆಸ್ಟ್ ಹೆಂಗೆ ಬಂತು ನಿಮಗೆ ಫೊರೆನ್ಸಿಕ್ ಸೈನ್ಸಲ್ಲಿ? ಓಕೆ, ಟು ಆನ್ಸರ್ ಟು ದಿಸ್ ಕ್ವಶನ್, there are two different situations in my life. Situation number 1 was that ನಾನು 2007ರಲ್ಲಿ because of one affair which I had a girlfriend. Because of the girlfriend, ನಾನು ಆ ಹುಡುಗಿನ ಮದುವೆ ಮಾಡ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ತಂದೆ ಯಾರೋ ಒಂದು ಪ್ರಾಣ ಬೆದರಿಕೆ ಪತ್ರ ಬರೆದ್ರು, ಅನಾನಿಮಸ್. ಸೊ ಬಿಕಾಸ್ ours is a very conservative family. My father was working in BSNL and he was a very conservative man. ಅಂದರೆ ಬೆಳೆದು ಬಂದಂಥ ಹಾದಿ ನೋಡಿದ್ರೆ ಲೋವರ್ ಮಿಡಲ್ ಕ್ಲಾಸು, ಆ ಒಂದು ಕ್ಯಾಟಗರಿ ಜನಕ್ಕೆ ಕೋರ್ಟು ಕಚೇರಿ ಅಥವಾ ಈ ಥರ ಒಂದು ಲೆಟರ್ಗಳು ಬಂತು ಅಂತ ಕೇಳಿದ್ರೆ ಇಟ್ಸ್ ನಾಟ್ ದಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಬೌಟ್ ಇಟ್. ಆ್ಯಂಡ್ ತುಂಬ ಪ್ಯಾನಿಕ್ ಆಗಿ ನೋಡುವಂಥ ಸಿಚುವೇಶನ್ಗಳು ಸಾಧಾರಣ. ಸೊ ಮೈ ಫಾದರ್ ವಾಸ್ ವೆರಿ ಪ್ಯಾನಿಕ್ಡ್. ಸೊ ಆ ಟೈಮಲ್ಲಿ ವಿ ಹ್ಯಾಪನ್ ಟು ರಿಯಲೈಸ್ ದಟ್ ಹಿ ಈಸ್ ನಾಟ್ ನಾರ್ಮಲ್. ಅಂದರೆ ಅವ್ರು ಬಂದಿದ್ದ ಪತ್ರನ ಯಾರಿಗೂ ಹೇಳ್ಕೊಂಡಿಲ್ಲ. ಸೊ ಹಿ ಹಸ್ ಜಸ್ಟ್ ಕೆಪ್ ಇಟ್ ಕ್ವೈಟ್. ಸೊ ಸ್ವಲ್ಪ ಬಿಹೇವಿಯರ್ ಸ್ವಲ್ಪ ಚೇಂಜಸ್ ಬಂದಿದ್ದರಿಂದ ಒನ್ ಫೈನ್ ಡೇ ವಿ ಸ್ಯಾಟ್, ಅಂಡರ್ಸ್ಟುಡ್ ವಾಟ್ ಹ್ಯಾಪನ್. ದೆನ್ ಹಿ ರಿವೀಲ್ಡ್, ನೋಡಿ ಲೆಟ್ರ್ ಬಂದಿದೆ, ಸೊ ನಿಮ್ಗೆ ಅರ್ಥ ಆಗಲ್ಲ ಹೇಳೋದು. ಓಕೆ, ಸೊ ಬಿಕಾಸ್ ಅದರ್ವೈಸ್ ಬಿಫೋರ್ ದ್ಯಾಟ್ ಐ ವಾಸ್ ಅ ಮ್ಯೂಸಿಷಿಯನ್. ಓಕೆ, ಸೊ ನಾವು ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಸಾಧಾರಣವಾಗಿ ಸಂಜೆ ಹೊತ್ತು ನಾವು ಆಚೆ ಹೋಗ್ತಿದ್ದು. ಸೊ ಬಿಕಾಸ್ ಆಫ್ ದಿಸ್ ಲೆಟರ್ ಮೈ ಫಾದರ್ ಯೂಸ್ ಟು ರಿಸ್ಟ್ರಿಕ್ಟ್, ಸಂಜೆ ಹೊತ್ತು ಆಚೆ ಹೋಗ್ಬೇಡಿ, ಓಕೆ, ಮನೆಗೆ ಬೇಗ ಬಾ. ಅದೆಲ್ಲ ರೀಸೆಂಟ್ ಡೇಸಲ್ಲಿ ಡೆವಲಪ್ ಆಗಿದ್ದಂಥ ಒಂದು ಬಿಹೇವಿಯರಲ್ ಚೇಂಜಸ್. ಸೊ ಆ ಕಾರಣಕ್ಕೆ ಕೂತ್ಕೊಂಡು ಮಾತಾಡಿದಾಗ ದೆನ್ ವಿ ಗಾಟ್ ಟು ನೋ ದಟ್ ದೇರ್ ಇಸ್ ಅ ಲೆಟರ್ ವಿಚ್ ಎಕ್ಸಿಸ್ಟ್ ಲೈಕ್ ದಿಸ್. ಸೊ ಬಿಕಾಸ್ ಆಫ್ ದ ಲೆಟರ್
ಸೊ ಮೈ ಫ್ಯಾಮಿಲಿ ಡಿಸೈಡೆಡ್, ಅಲ್ಲಿ ತನಕ ನಮ್ಮ ತಾಯಿಗೂ ಗೊತ್ತಿರಲಿಲ್ಲ. ಸೊ ಮೈ ಫ್ಯಾಮಿಲಿ ಡಿಸೈಡೆಡ್, ತುಂಬ ದಿನ ಪ್ರೊಲಾಂಗ್ ಮಾಡಿದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ, ಮದುವೆ ಮಾಡಿಬಿಡೋಣ. ಸೊ ಇನ್ ನೆಕ್ಸ್ಟ್ 5 days ವಿ ಗಾಟ್ ಮ್ಯಾರಿಡ್. And she is my wife today. She is same girl with whom I had affair. She is my wife today. And because of the letter, I was kind of, ಈ ಲೆಟರ್ನ ಯಾರು ಬರೆದಿದ್ದು ನಮಗೆ ಅದನ್ನ ನಾನು ಪತ್ತೆ ಹಚ್ಚಲಿಕ್ಕೆ ಅಂತ ಐ ಗಾಟ್ ಇನ್ ಟು ಸಮ್ ರಿಸರ್ಚ್. ಆವಾಗ ಏನಾಯಿತು, ಐ ಗಾಟ್ ಸಮ್ವೇರ್ ಐ ಫೌಂಡ್ ದಟ್ ಕೋರ್ಸ್ ಇಸ್ ನಾಟ್ ದ ಒನ್ ವಿಚ್ ಐ ವಾಸ್ ಲುಕಿಂಗ್ ಫಾರ್. ಸೊ ಅದನ್ನೆಲ್ಲ ಬಿಟ್ಟು ನನಗೆ ಏನು ಬೇಕಿತ್ತು ಅಂತ ನಾನು ಸ್ಪೆಸಿಫಿಕ್ಕಾಗಿ ಅರ್ಥ ಮಾಡಿಕೊಂಡು, ಸೊ ಐ ಫೌಂಡ್ ಸಮ್ ರಿಸೋರ್ಸಸ್ who can actually teach me the handwriting examination. ನೋಡಿ, ಹ್ಯಾಂಡ್ ರೈಟಿಂಗ್ ಅಂತ ಹೇಳಿದ್ರೆ 3-4 ಫ್ಲೇವರ್ ಬರುತ್ತೆ ಅದರಲ್ಲಿ. ಒಂದು ಕ್ಯಾಲಿಗ್ರಫಿ, ಈ ಸರ್ಟಿಫಿಕೇಟ್ಸ್ ಎಲ್ಲ ಬರೀಬೇಕಾದ್ರೆ ಲುಕಿಂಗ್ ಗುಡ್ ಹ್ಯಾಂಡ್ ರೈಟಿಂಗ್, ಸೊ ಅದು ಕ್ಯಾಲಿಗ್ರಫಿ ಅಂತ ಬರುತ್ತೆ. ಇನ್ನೊಂದು ಹಂತದಲ್ಲಿ ಗ್ರಾಫಾಲಜಿ ಅಂತ ಬರುತ್ತೆ. ಗ್ರಾಫಾಲಜಿ ಅಂತ ಕೇಳಿದ್ರೆ ನಿಮ್ಮ ಬರವಣಿಗೆ ಆಧಾರಿತವಾಗಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಮಾತಾಡುವಂಥ ಒಂದು ಸ್ಟ್ರೀಮ್ ಅದು. ಬಟ್ ನನಗೆ ಬೇಕಾಗಿರುವಂಥದ್ದು ವ್ಯಕ್ತಿತ್ವ ಏನು ಬೇಕಾಗಿರಲಿ, ಯಾವ ವ್ಯಕ್ತಿ ಬರೆದಿದ್ದು ಅಂತ ನನಗೆ ಬೇಕಾಗಿರೋದು. ದಟ್ ಈಸ್ ನಥಿಂಗ್ ಬಟ್ ಹ್ಯಾಂಡ್ ರೈಟಿಂಗ್ ಎಕ್ಸಾಮಿನೇಷನ್, ವಿಚ್ ಈಸ್ ಕಾಲ್ಡ್ ಆಸ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಇನ್ ಅವರ್ ಲೀಗಲ್ ಲ್ಯಾಂಗ್ವೇಜ್. ಸೊ ಅದು ನನಗೆ ಬೇಕಾಗಿದ್ದ ಕಾರಣಕ್ಕೋಸ್ಕರ, ಸೊ ಐ ಫೌಂಡ್ ಸಮ್ ರಿಸೋರ್ಸ್ ಹೂ ಕ್ಯಾನ್ ಆ್ಯಕ್ಚುಲಿ ಟೀಚ್ ಮೀ ಆಲ್ ದಿಸ್ ಥಿಂಗ್ಸ್. ಐ ವಾಸ್ ಇನ್ ಡೆಲ್ಲಿ ಫಾರ್ 2 years ಇದನ್ನು ಕಲಿಬೇಕು ಅಂದ್ಬಿಟ್ಟು ಅಂತ. ಸೊ ಡೆಲ್ಲಿಲಿದ್ದು ಕಲ್ತ್ಕೊಂಡು ನಾನು ವಾಪಸ್ ಬ್ಯಾಂಗ್ಳೂರಿಗೆ ಬಂದೆ. ಸೊ ಬ್ಯಾಂಗ್ಳೂರಿಗೆ ಬಂದಾಗ ಏನಾಯಿತು, ಅಚಾನಕ್ಕಾಗಿ ನಾನು ಇದನ್ನು ಕೋರ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಯಾರಿಗೆ ಹೇಗೆ ಗೊತ್ತಾಯಿತು ಗೊತ್ತಿಲ್ಲ. ಸೊ ಐ ಸ್ಟಾರ್ಟೆಡ್ ಗೆಟಿಂಗ್ ದ ಲೀಡ್ಸು, ರೆಫರೆನ್ಸಸ್ಸು ಮತ್ತು ಕೇಸ್ಗಳು ಬರೋಕ್ಕೆ ಶುರು ಆಯಿತು. ಸೊ ಆ ಒಂದು ಟೈಮಿಂದ ಐ ಸ್ಟಾರ್ಟೆಡ್ ಮೈ ಪ್ರಾಕ್ಟೀಸ್ ಆಸ್ ಅ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್. ಪತ್ರ ಬರೆದ್ರು ಸಿಕ್ರ ಸರ್, ಈ 2 yearsಲ್ಲಿ ನಾನೇನು ಡೆಲ್ಲಿಗೆ ಹೋಗಿ ಕಲ್ತ್ಕೋಬೇಕು ಅಂತ ಹೋಗಿದ್ದೆ. ನಾನು ಕಲ್ತ್ಕೊಂಡು ಬರಲಿಕ್ಕಿಂತ ಮುಂಚೆನೇ ಈ ಪತ್ರ ಬರೆದಿರುವಂಥವ್ರು ಹಿ ಹ್ಯಾಡ್ ಕನ್ಫೆಸ್ಡ್ ಸ್ಟೇಟಿಂಗ್ ದಟ್ ನಾನು ಮದುವೆ ನಿಲ್ಲಿಸ್ಲಿಕ್ಕೋಸ್ಕರ ಏನೋ ಪ್ರಯತ್ನ ಮಾಡಿದೆ, ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತ ಹಿ ಹ್ಯಾಡ್ ಪ್ಯಾರ್ಲಿ ಕನ್ಫೆಸ್ಡ್. ಬಟ್ ನಾನು ವಾಪಸ್ ಬಂದ ನಂತರ ನನಗೇನು ಅನಿಸ್ತು ಅಂತ ಕೇಳಿದ್ರೆ, ಆ ಪತ್ರ ಬರೆದಿದ್ದವ್ರನ್ನ ಹುಡ್ಕೊಂಡು ಹೋಗಿ ಐ ಸ್ಪೆಂಟ್ 2 years. ಓಕೆ, ಬಟ್ ಬೇರೆಯವ್ರಿಗೆ, ಬಿಕಾಸ್ ನನಗೆ ಆ ಒಂದು ಡೇಟಲ್ಲಿ ಇಫ್ ಐ ಹ್ಯಾಡ್ ಗಾಟ್ ಅ ಸರ್ವಿಸ್ ಫ್ರಮ್ ಸಮ್ವೇರ್, ಬಹುಶಃ ನಾನು ಇಂಥ ಕಲಿತಿರಲಿಲ್ಲ. 2007ರಲ್ಲಿ ನನಗೆ ಯಾವ ಒಂದು ಆ ವ್ಯಕ್ತಿ ಹತ್ರ ಹೋಗಿ ನನಗೆ ಈ ಸರ್ವಿಸ್ ಬೇಕು ಅಂತ ಕೇಳಿದ್ದೆ, ಆ ವ್ಯಕ್ತಿ ನನಗೆ ಕೊಡೋಕ್ಕಾಗಲಿಲ್ವೋ, ಆ ಒಂದು ಕಾರಣಕ್ಕೆ ಐ ಎಂಡೆಡ್ ಅಪ್ ಲರ್ನಿಂಗ್ ದಿಸ್. ಸೊ ದ್ಯಾಟ್ ಮೇಡ್ ಮೀ ಟು ಕಂಟಿನ್ಯೂ ಇನ್ ದಿಸ್ ಡೊಮೈನ್ ಸಿನ್ಸ್ ಐ ಕಂಪ್ಲೀಟೆಡ್ ಮೈ ಕೋರ್ಸ್. ಸೊ ಆ ಒಂದು ಕಾರಣಕ್ಕೆ 2009ರಿಂದ ಸೊ ಐ ಆಮ್ ಇನ್ ಟು ದ ಫೀಲ್ಡ್ ಆಫ್ ಫೋರೆನ್ಸಿಕ್ ಪ್ರಾಕ್ಟೀಸ್. ಸೊ ಆವಾಗಿಂದ ಕಂಪನಿ ಶುರು ಆಗಿದ್ದು. ಸೊ ಕಂಪನಿ ಆ್ಯಂಡ್ ಮೈ ಪ್ರಾಕ್ಟೀಸ್ ಸ್ಟಾರ್ಟೆಡ್ ಟುಗೆದರ್. ಆಸಮ್ ಸರ್. ಅಂದರೆ ಎಲ್ಲೆಲ್ಲಿಂದ ಇನ್ಸ್ಪಿರೇಷನ್ ಬರ್ಬೋದು ಅಂತ, ಕಾಸ್ಮಿಕ್ ಕಾನ್ಸ್ಪಿರಸೀಸ್ ಹೇಗೆ ಆಗತ್ತೆ ಅಂತ. ಪ್ರಾಬ್ಲಿ ಈ ವ್ಯಕ್ತಿ ಒಂದು ನೀವು ಡೆಲ್ಲಿಗೆ ಹೋಗ್ಲಿಕ್ಕೆ ಮುಂಚೆ ಒಪ್ಕೊಂಡ್ಬಿಟ್ಟಿದ್ರು, ಕರೆಕ್ಟ್, ನೀವು ಇದನ್ನ ಪರ್ಸ್ಯೂ ಮಾಡ್ತೀರಾ? ಖಂಡಿತ ಇಲ್ಲ, ಖಂಡಿತ. ಬಟ್ ಸೊ ಥ್ಯಾಂಕ್ಸ್ ಟು ದ ಪರ್ಸನ್, ನಾವು ಪಾಡ್ಕಾಸ್ಟ್ ಮಾಡ್ತಿರೋದಕ್ಕೆ ಅವರೇ ಕಾರಣ. ನಿಜ ನಿಜ, ಐ ಸ್ಟಿಲ್ ಥ್ಯಾಂಕ್ ಹಿಮ್. ಆಸಮ್ ಸರ್. ಸ್ವಲ್ಪ ಡೀಟೇಲಲ್ಲಿ ಹೋಗೋಣ ಇವಾಗ. ಅಂದರೆ ನಿಮ್ಮ ಕಂಪನಿ ಏನೇನು ಮಾಡುತ್ತೆ ಅಂತ. ಅಗೇನ್ ಆಸ್ ಐ ಸೆಡ್, ಫೊರೆನ್ಸಿಕ್ ಅನ್ನೋದು ಲಾರ್ಜರ್ ಅಂಬ್ರೆಲಾ. ಟಿಪಿಕಲ್ ನಿಮ್ಮ ಕಸ್ಟಮರ್ ಹೇಗೆ ಸರ್? ಅಂದರೆ ಯಾವ ಥರದವ್ರ ಕಸ್ಟಮರ್ಸ್ ಬರ್ತಾರೆ? ವಾಟ್ ಟೈಪ್ ಆಫ್ ಕಸ್ಟಮರ್ಸ್ ಟು ಅಪ್ರೋಚ್ ಯು? ಅಂದರೆ ಗೌರ್ಮೆಂಟಿಂದ ಹತಾಶೆಗೆ ಒಳಗಾದವರು ಬರ್ತಾರಾ, ಅಥವಾ ಗೌರ್ಮೆಂಟ್ ಕೂಡ ನಿಮ್ಮ ಕಸ್ಟಮರೇ ಆಗಿರ್ತಾರೆ? ಖಂಡಿತವಾಗ್ಲೂ ಈ ಟೈಪ್ ಆಫ್ ಕಸ್ಟಮರ್ಸ್ನ ಹೇಗೆ ಡಿಫೈನ್ ಮಾಡ್ತೀರಾ ಸರ್? ಓಕೆ, ಫೋರೆನ್ಸಿಕ್ಸಲ್ಲಿ ಎಷ್ಟೋ ಥರವಾದ ಡಿವಿಷನ್ಗಳಿದೆ. ಓಕೆ, ಕೆಮಿಸ್ಟ್ರಿ ಬರುತ್ತೆ, ಬಯಾಲಜಿ ಬರುತ್ತೆ, ಡಾಕ್ಯುಮೆಂಟ್ಸು, ಫಿಂಗರ್ ಪ್ರಿಂಟ್ಸು, ಡಿಜಿಟಲ್ ಎವಿಡೆನ್ಸಸ್ಸು, ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗಿ ಸ್ಪೆಸಿಫಿಕ್ ಕ್ಯಾಟಗರಿ ಎವಿಡೆನ್ಸಸ್ಗಳು ಬಂದಾಗ ಪ್ರತಿಯೊಂದು ಸೈನ್ಸ್ ಸ್ಟ್ರೀಮಲ್ಲಿ ಕೂಡ ಇವತ್ತಿನ ನಾವು ಫೋರೆನ್ಸಿಕ್ಸ್ ನೋಡ್ತಾ ಇದ್ದೀವಿ. ಸೊ ಹಾಗಿರ್ಬೇಕಾದ್ರೆ ಕೆಲವು ವಿಚಾರಗಳು ಇವತ್ತಿಗೂ ಸಹ ಪೊಲೀಸ್ನವರು ಅಥವಾ ಗೌರ್ಮೆಂಟೇ ಮಾಡಬೇಕಾಗಿರುವಂಥ ಒಂದು ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ದೀವಿ, ವಿಚ್ ಇನ್ಕ್ಲೂಡ್ಸ್ ಕಂಡಕ್ಟಿಂಗ್ ದ ಪೋಸ್ಟ್ ಮಾರ್ಟಮ್ಸ್. ಓಕೆ, ಈಗ ಡಾಕ್ಟರ್ಗಳೇನು ಕಾಸ್ ಆಫ್ ಡೆತ್ ಅಥವಾ UDR ಕೇಸಲ್ಲಿ, ಅನ್ಯಾಚುರಲ್ ಡೆತ್ ಕೇಸ್ಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕಿರುತ್ತೆ. ಸಾಧಾರಣವಾಗಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಫೋರೆನ್ಸಿಕ್ ಡಾಕ್ಟರ್ಗಳು ಮಾಡ್ತಾರೆ ಅದನ್ನು. ಪ್ಲಸ್ ಯಾವ ಯಾವ ಜೂರಿಸ್ಡಿಕ್ಷನ್ನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳು ಇಲ್ವೋ ಅಲ್ಲಿ ಪ್ರೈವೇಟ್ ಸಂಸ್ಥೆಗಳನ್ನ ಕೂಡ ಈ ಒಂದು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಅಂತ ನೋಟಿಫಿಕೇಶನ್ ಮಾಡಿರ್ತಾರೆ. ಸೊ ದಟ್ ಈಸ್ ಅಬೌಟ್ ದ ಒನ್ ಆಸ್ಪೆಕ್ಟ್ ಆಫ್ ಫೋರೆನ್ಸಿಕ್ಸ್. ಸೊ ಅಪಾರ್ಟ್ ಫ್ರಮ್ ದಿಸ್ ಟಾಕ್ಸಿಕಾಲಜಿ ಬರುತ್ತೆ ಪಾಯ್ಸನ್ ಕೇಸ್ಗಳಲ್ಲಿ. ಅದನ್ನು ಎಕ್ಸಾಮಿನೇಷನ್ ಮಾಡಲಿಕ್ಕೆ ನಮ್ಮ ಸ್ಟೇಟ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಏನಿದೆ ನಮ್ಮ ರಾಜ್ಯದಲ್ಲಿ, ಮಡಿವಾಳದಲ್ಲಿದೆ ಅದು.
ಸೊ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಮತ್ತು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ರೀಜ್ನಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ರಿಗಳಿದೆ. ಸ್ಯಾಂಪಲ್ಗಳನ್ನ ಅಲ್ಲಿ ಕಳಿಸ್ಕೊಡ್ತಾರೆ. ಅದು ಟಾಕ್ಸಿಕಾಲಜಿ, ಕೆಮಿಸ್ಟ್ರಿ ಸ್ಯಾಂಪಲ್ಸು, ಇನ್ಕ್ಲೂಡಿಂಗ್ ಬಯೋಲಜಿಕಲ್ ಸ್ಯಾಂಪಲ್ಸು, DNA, ಅದೆಲ್ಲ ಆ ಹಂತಗಳಲ್ಲಿ ನಡೀತಿರುತ್ತೆ. ಅಂದರೆ ಯಾವ ಕ್ಯಾಟಗರಿ ಆಫ್ ಎವಿಡೆನ್ಸಸ್ಗಳು ಸಿಕ್ಕಾಪಟ್ಟೆ ಇದು ಒಂದು ಕೇಸ್ಗಳಲ್ಲಿ ಕಂಡುಬಿಡ್ತದೋ, ಮತ್ತು ಅದನ್ನು ಪರೀಕ್ಷೆ ಮಾಡಲಿಕ್ಕೆ ರಿಸೋರ್ಸಸ್ಗಳು ಏನು ಕಡಿಮೆ ಇದೆ, ಆ ಒಂದು ಕಾರಣಕ್ಕೂ ಕೂಡ ಇವತ್ತಿನ ದಿನ ಪ್ರೈವೇಟ್ ಪ್ರಾಕ್ಟೀಸ್ಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ನೋಡ್ತಾ ಇದ್ದೀವಿ ನಾವು. Okay. ಅದರಲ್ಲಿ ಡಾಕ್ಯುಮೆಂಟು, ಫಿಂಗರ್ ಪ್ರಿಂಟು, ಡಿಜಿಟಲ್ ಎವಿಡೆನ್ಸಸ್. ಸೊ ಇದು 3 ಕ್ಯಾಟಗರಿಗಳಲ್ಲಿ ತುಂಬ ಎವಿಡೆನ್ಸ್ಗಳು ಒಂದು ಕೇಸಲ್ಲಿ ಸಂಗ್ರಹ ಆಗಿಬಿಡ್ತದೆ. ಒಂದು ಪೊಲೀಸ್ ಕೇಸಲ್ಲಿ ಒಂದು ಮರ್ಡರ್ ಕೇಸಿಂದ ಲೆಕ್ಕ ತೊಗೊಂಡ್ರೆ ಅಕ್ಯೂಸ್ಡು, ಅಕ್ಯೂಸ್ಡು, ಸಸ್ಪೆಕ್ಟ್ಸು ಎರಡೂ ಕೂಡ ಅವರು ಗ್ಯಾಜೆಟ್ಸ್ಗಳನ್ನ ಐಡೆಂಟಿಫೈ ಮಾಡಿ ಸೀಸ್ ಮಾಡ್ತಾರೆ. ಸೀಸ್ ಮಾಡಿದಂಥ ಎಲ್ಲ ಡಿವೈಸ್ಗಳಲ್ಲಿ ಕೂಡ ಡೇಟಾ ಎಕ್ಸಾಮಿನೇಷನ್ ಆಗಬೇಕಿರುತ್ತೆ. ಸೊ ಒಂದು ಕೇಸಲ್ಲಿ ಒಂದು 8-10 ಸ್ಯಾಂಪಲ್ಗಳು ಬಂದು ಈಚ್ ಸ್ಯಾಂಪಲ್ ಇಸ್ ಅರೌಂಡ್ 256 GB, 512 GB ಆ ಥರ ಲೆಕ್ಕ ತಗೊಂಡ್ರೆ, ಸೊ ಇಟ್ ಅಮೌಂಟ್ಸ್ ಟು ಸೆವೆರಲ್ TBs ಆಫ್ ಡೇಟಾ ಇನ್ ಒನ್ ಪರ್ಟಿಕ್ಯುಲರ್ ಕೇಸ್. ಕರೆಕ್ಟ್. ಸೊ ಅದರಲ್ಲಿ ನಂಬರ್ ಆಫ್ ರಿಸೋರ್ಸಸ್ ಅವೈಲೇಬಲ್ ಇನ್ ದ ಸ್ಟೇಟ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ. ಮತ್ತು ಒಂದು ಕೇಸ್ಗೆ ಒಂದು ಟೈಮ್ ಲೈನು, ಬಿಕಾಸ್ ಇನ್ ದ ಇನ್ವೆಸ್ಟಿಗೇಷನ್ಸ್ ಟೈಮ್ ಇಸ್ ಎಸೆನ್ಸ್ ಆಫ್ ಇನ್ವೆಸ್ಟಿಗೇಷನ್ಸ್. ಆ ಟೈಮ್ ಮಿಸ್ ಮಾಡ್ಕೊಂಬಿಟ್ರೆ ಮತ್ತು ಅವ್ರಿಗೆ ಬೆನಿಫಿಟ್ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇರ್ ಇಸ್ ಅ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ದ ಪ್ರೈವೇಟ್ ಪ್ರಾಕ್ಟೀಸ್. ಅದು ಒಂದು ರೀತಿ ನೋಡೋ ವಿಚಾರ. ಅದು ಇನ್ನೊಂದು ರೀತಿ ನೋಡಬೇಕು ಅಂತ ಕೇಳಿದ್ರೆ, ನೋಡಿ, ಯಾವುದೇ ಒಂದು ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಯಿಂದ ರಿಪೋರ್ಟ್ ಬಂತು ಒಂದು ಮಾತ್ರಕ್ಕೆ ಮುಂಚೆ ಒಂದು ಲೆಗೆಸಿ ಇತ್ತು. ಏನಂದರೆ, ಒಂದು ಗೌರ್ಮೆಂಟ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಗಳಿಂದ ಬಂದಂಥ ರಿಪೋರ್ಟು ಇನ್ನೇನು ಪ್ರಶ್ನೆ ಮಾಡುವಾಗಿಲ್ಲ, ನಾವು ಇದನ್ನು ವೇದವಾಕ್ಯ ಬಂದಿದ್ದನ್ನ ಒಪ್ಕೋಬೇಕು. ಅದೇ ರೀತಿ ಲೆಗೆಸಿಗಳು ನಡ್ಕೊಂಡ್ಬಂದಿತ್ತು ಎಷ್ಟೋ ವರ್ಷಗಳಿಂದ. ಆದರೆ ಯಾವಾಗ ನಾನು ಈ ಪ್ರೈವೇಟ್ ಪ್ರಾಕ್ಟೀಸ್ ಶುರು ಮಾಡಿದೆ, ನಾನು ಫ್ಯೂ ಇಯರ್ಸ್ ಲೇಟರ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ದಟ್ ನಾಟ್ ಎವ್ರಿ ರಿಪೋರ್ಟ್ which comes from such laboratories is accurate. ಓಕೆ, ಇದಕ್ಕೆ ಕೆಲವು ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಕೊಡಬೇಕು ಅಂತ ಕೇಳಿದ್ರೆ, ಡೆಲ್ಲಿ ಹೈಕೋರ್ಟಲ್ಲಿ ಗವರ್ನಮೆಂಟ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ ಆಫ್ ಡೆಲ್ಲಿ ಸ್ಟೇಟ್ ಏನಿದೆ, ಅಲ್ಲಿಯ ಡೈರೆಕ್ಟರ್ಗೆ ಸಮನ್ಸ್ ಮಾಡ್ತಾರೆ. ಯಾವುದೋ ಒಂದು ಕೇಸಲ್ಲಿ ತಪ್ಪು ರಿಪೋರ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಸಮನ್ ಮಾಡಿ ಕೋರ್ಟಲ್ಲಿ ವಿಚಾರಣೆಗಳು ನಡೆಸ್ತಾರೆ. ಎಷ್ಟೋ ಕೆಲವು ಲ್ಯಾಬ್ರೇಟರಿಗಳಲ್ಲಿ ಡೈರೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಓಕೆ, ನಮ್ಮ ಈ ಉತ್ತರ ಪ್ರದೇಶಲ್ಲಿ ಯಾವುದೋ ಒಂದು ಪಾರ್ಲಿಮೆಂಟಲ್ಲಿ ಒಂದು ಕ್ವಾಂಟಿಟಿ ಆಫ್ ಪೌಡರ್ ಏನೋ ಸಿಕ್ತು ಅಂತ ಹೇಳ್ಬಿಟ್ಟು ಎಂಕ್ವೈರಿ ಶುರು ಮಾಡಿದ್ದಾರೆ. ಅದನ್ನು ಇವರು ಗೊತ್ತಿಲ್ಲದೇನೋ ಅದನ್ನ RDX ಅಂತ ಹೇಳ್ಬಿಟ್ಟು ರಿಪೋರ್ಟ್ ಮಾಡಿಬಿಡ್ತಾರೆ. ಅದು ಆ್ಯಕ್ಚುಲಿ RDX ಆಗಿರೋದಿಲ್ಲ, ಬೇರೆ ಇನ್ನೇನೋ ಅದು ಪೌಡ್ರ್ ಆಗಿರುತ್ತೆ ಅದು. ಸೊ ಆ ಥರ ಕೇಸ್ಗಳು ಕೂಡ ಗೌರ್ಮೆಂಟ್ ಲ್ಯಾಬಿಂದ ಬಂದಂಥ ರಿಪೋರ್ಟ್ಗಳು ತಪ್ಪಾಗಿದೆ ಅನ್ನೋ ಕಾರಣಕ್ಕೆ ಡಿಸ್ಮಿಸ್ ಮಾಡಿರುವಂಥ ಉದಾಹರಣೆಗಳು ನಮ್ಮಲ್ಲಿದೆ. ಸೊ ಅದನ್ನೆಲ್ಲ ಒಟ್ಟಿಗೆ ನೋಡಿದಾಗ ನಾವು ಇದು ಗೌರ್ಮೆಂಟ್ ಅಂತಲೇ ಅಲ್ಲ, ಯಾವುದೇ ಒಂದು ಲ್ಯಾಬ್ರೇಟರಿಯಿಂದ ಬರುವಂಥ ರಿಪೋರ್ಟ್ನ ಇನ್ನೊಂದು ಪ್ರೊಫೆಷ್ನಲ್ಲು, ಇನ್ನೊಂದು ಲ್ಯಾಬ್ರೇಟ್ರಿ ಅದನ್ನು ಅರ್ಥ ಮಾಡಿಕೊಂಡು ಬಂದಿರುವಂಥ ರಿಪೋರ್ಟು ಸರಿನಾ ತಪ್ಪಾ ಅಂತ ನೋಡಲಿಕ್ಕಾದ್ರೂ ಒಂದು ಪ್ರೊವಿಷನ್ ಇರಬೇಕಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಹ್ಯಾಸ್ ಬೀನ್ ಅ ವೆರಿ ಲಾಟ್ ಆಫ್ ಅಡ್ವಾಂಟೇಜ್ ಫಾರ್ ಅ ಹ್ಯೂಜ್ ಕ್ಯಾಟಗರಿ ಆಫ್ ಕ್ಲೈಂಟ್ಸ್. ಇವತ್ತಿಗೆ ನಮ್ಮ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ ನಾವೇನು ಕರಿತೀವಿ ಕ್ಲೂ ಫಾರ್ ಎವಿಡೆನ್ಸ್ ಅಂತ ಹೇಳ್ಬಿಟ್ಟು, ಇನ್ 1 year we officially dispose around 1,000+ cases. Wow. Officially. There already exists a need. Correct. Okay, ಸಿಚುಯೇಷನ್ನು ಯಾರಿಗೆ ತೊಂದರೆ ಆಗುತ್ತೆ, ಯಾರಿಗೆ ಮೋಸ ಆಗುತ್ತೆ, ಯಾರು ದುಡ್ಡು ಕಳ್ಕೊಂಡಿರ್ತಾರೆ, ಯಾರಿಗೆ ಪ್ರಾಪರ್ಟಿನಲ್ಲಿ ಮೋಸ ಆಗಿರುತ್ತೆ, ಸೊ ಹೂ ಆರ್ ದ ವಿಕ್ಟಿಮ್ಸ್ ಆಫ್ ಎನಿ ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್, ಅದೆಲ್ಲ ಥರ ಲೆಕ್ಕ ನೋಡಿದಾಗ there is already a need. The people are only looking for reliable services. When I say reliable, ಅಂದರೆ the one who actually maintains the professional standards. ಏನಾಗುತ್ತೆ, ನಮ್ಮಲ್ಲಿ we don't have a regulatory body. ಹೇಗೆ ನಮ್ಮ ಫೋರೆನ್ಸಿಕ್ ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಫಾರ್ ದ ಡಾಕ್ಟರ್ಸ್ ಇದೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಡ್ವೊಕೇಟ್ಸ್ಗಿದೆ. ಸೊ ಆ ರೀತಿಯಲ್ಲಿ ನಮ್ಮ ಫೋರೆನ್ಸಿಕ್ ಪ್ರಾಕ್ಟೀಸ್ಗೆ ಅಂತ ಯಾವ ಒಂದು ರೆಗ್ಯುಲೇಟರಿ ಬಾಡಿ ಇಲ್ಲ, ಇದುವರೆಗೆ ತನಕನೂ ಇಲ್ಲ. Right. ಸೊ ಹಾಗಾಗಿ ಹೂ ಸೆಟ್ಸ್ ದ ಎಥಿಕ್ಸ್, ಹೂ ಸೆಟ್ಸ್ ದ ಪ್ರೊಫೆಷನಲಿಸಮ್, ಹೂ ವಿಲ್ ಗೌನ್ ದಟ್ ಪರ್ಟಿಕ್ಯುಲರ್ ಪ್ರೊಫೆಷನಲಿಸಮ್ ಅಂತ ನೋಡಿದ್ರೆ ದೇರ್ ಎಕ್ಸಿಸ್ಟ್ ನೋ ಬಾಡಿ ರೈಟ್ ನೌ. But in the absence of such a regulatory body, does it compromise the whole practice? The answer is no. So people are looking for such entities or such people who have set their own ethics and their own standards. Antadalli, we are now the most preferred company, and I am the one who is most preferred expert for various forensic investigations for both government and non-government cases.
when I say government, I have been a prosecution witness. I work with the government and against the government in some cases. When I say against the government, ನಿಜ ಅಥವಾ ಸತ್ಯ ಏನಿದೆ ಎಲ್ರಿಗೂ ಫೇವರ್ ಆಗಲ್ಲ ಅದು. ಕೆಲವು ಸರಿ ಇವರು ಫೇವರ್ ಆಗುತ್ತೆ, ಕೆಲವು ಸರಿ ಅವ್ರಿಗೆ ಫೇವರ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ನಿಜ ಏನು ತೊಗೊಂಬಂದು ಇನ್ನೊಬ್ರಿಗೆ ತೋರಿಸ್ಬೇಕಿದೆ, ಅದನ್ನ ನಾವು ದಟ್ ಈಸ್ ವಾಟ್ ಇಸ್ ಫೋರೆನ್ಸಿಕ್ ಇಸ್ ಆಲ್ ಅಬೌಟ್. ಸೊ ಆ ಕೆಲಸ ಮಾಡಬೇಕಾದ್ರೆ ಕೆಲವು ಕೇಸ್ಗಳಲ್ಲಿ ಗೌರ್ಮೆಂಟ್ಗೆ ನಾವು ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಿ ಅಪಿಯರ್ ಆಗ್ತೀನಿ. ಕೆಲವು ಕೇಸ್ಗಳಲ್ಲಿ ಗೌರ್ಮೆಂಟ್ ವಿರುದ್ಧವಾಗಿ ಐ ಹ್ಯಾವ್ ಆಲ್ಸೋ ಅಪಿಯರ್ಡ್ ಇನ್ ಸೆವರಲ್ ಕೇಸಸ್. ಇಟ್ಸ್ ಬಿನ್ 18 years of my practice. So thousands of cases I have been a witness before the court. So ಹಾಗಾಗಿ I have worked with the government, against the government as a law enforcement is concerned. Apart from that, every company requires a forensic services today. ಅಂದರೆ the only difference between the government and the private forensic practice here, ಗೌರ್ಮೆಂಟ್ ಲ್ಯಾಬ್ಗೆ ನೀವು ಅಪ್ರೋಚ್ ಮಾಡಿ ಸ್ಯಾಂಪಲ್ ಎಕ್ಸಾಮಿನೇಷನ್ ಮಾಡಿಸ್ಬೇಕು ಅಂತ ಕೇಳಿದ್ರೆ ದೇರ್ ಮಸ್ಟ್ ಬಿ ಅ ಎಕ್ಸಿಸ್ಟಿಂಗ್ ಲಿಟಿಗೇಷನ್ ಬಿಫೋರ್ ದ ಕೋರ್ಟ್ ಅಥವಾ ಎಕ್ಸಿಸ್ಟಿಂಗ್ ಕೇಸ್ ಬಿಫೋರ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ. It could be police, it could be Lokayukta, it could be revenue or any other law enforcement authorities. ಆ ಅಥಾರಿಟಿಗಳಿಂದ ಹೋಗುವಂಥ ಸ್ಯಾಂಪಲ್ಗಳನ್ನ ಮಾತ್ರ ಗೌರ್ಮೆಂಟ್ ಲ್ಯಾಬೊರೇಟರೀಸ್ ಎಕ್ಸಾಮಿನೇಷನ್ ಮಾಡುತ್ತೆ, ಅಥವಾ ಕೋರ್ಟ್ನ ರೆಫರ್ ಆಗಿರುವಂಥ ಸ್ಯಾಂಪಲ್ಗಳನ್ನ ಗೌರ್ಮೆಂಟ್ ಲ್ಯಾಬೊರೇಟರಿಗಳು ಎಕ್ಸಾಮಿನೇಷನ್ ಮಾಡ್ತಾರೆ. ಒಬ್ಬ ಸಾಧಾರಣ ವ್ಯಕ್ತಿ ಗೌರ್ಮೆಂಟ್ ಲ್ಯಾಬ್ಗೆ ಡೈರೆಕ್ಟಾಗಿ ಕೇಸ್ ತೊಗೊಂಡು ಹೋಗ್ಬೋದಾ? ದ ಆನ್ಸರ್ ಈಸ್ ನೋ. ಬಟ್ ದ ಪ್ರೈವೇಟ್ ಲ್ಯಾಬ್ ಪ್ರಾಕ್ಟೀಸಸಲ್ಲಿ ಗೌರ್ಮೆಂಟ್ ವಿಲ್ ಆಲ್ಸೋ ರೆಫರ್, ಕೋರ್ಟ್ ವಿಲ್ ಆಲ್ಸೋ ರೆಫರ್. Plus, I can also be approached by anyone and everyone who are in need of a forensic service. ಆಬ್ವಿಯಸ್ಲಿ ಈ ಥರ ಸಿಚುವೇಶನಲ್ಲಿ ಏನಾಗುತ್ತೆ ಅಂತಂದರೆ, ಒಂದೊಂದ್ಸಲಿ ಯು ಆರ್ ಫಾರ್ ದ ಗೌರ್ಮೆಂಟ್, ಒಂದೊಂದ್ಸಲಿ ಯು ಆರ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಈ ಬ್ಯಾಲೆನ್ಸ್ ಹೆಂಗೆ ಸರ್? ಅಂದರೆ ಆಬ್ವಿಯಸ್ಲಿ ಇದು ಕಷ್ಟ, ಯಾಕೆಂದರೆ ದೆರ್ ಇಸ್ ನೋ ಪ್ಲೀಸಿಂಗ್ ಎವ್ರಿಬಡಿ. ಇಬ್ಬರನ್ನೂ ನೀವು ಪ್ಲೀಸ್ ಮಾಡ್ಲಿಕ್ಕಾಗಲ್ಲ. ಈ ಬ್ಯಾಲೆನ್ಸ್ ಹೆಂಗೆ ಮೇಂಟೈನ್ ಮಾಡ್ತೀರಾ ಸರ್ ನೀವು? ಸರ್ ನೋಡಿ, ಫೋರೆನ್ಸಿಕ್ಸ್ ಅನ್ನೋ ಒಂದು ಪದಕ್ಕೆ ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಕೇಳಿದ್ರೆ ವಿಧಿ ವಿಜ್ಞಾನ ಪ್ರಯೋಗಾಲಯ ಅಂತ ಕರೀತಾರೆ. ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ವಿಧಿ ವಿಜ್ಞಾನ ಪ್ರಯೋಗಾಲಯ. ಲಿಟ್ರಲ್ ಮೀನಿಂಗ್ ಹೇಳಬೇಕು ಅಂತ ಕೇಳಿದ್ರೆ ಇಟ್ ಶುಡ್ ಬಿ ನ್ಯಾಯ ವಿಧಿ ವಿಜ್ಞಾನ ಪ್ರಯೋಗಾಲಯ. ವೈ ಡ್ ಐ ಆ್ಯಡ್ ನ್ಯಾಯ ಅನ್ನೋದಕ್ಕೆ? ಬಿಕಾಸ್ ಅವರ್ ಓನ್ಲಿ ಆಬ್ಲಿಗೇಷನ್, ನಾವು ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು, both of us has a same obligation to convince the court of law. ಕೋರ್ಟ್ ಮುಂದೆ ಒಂದು ರಿಪೋರ್ಟ್ ಬಂದಾಗ ಗೌರ್ಮೆಂಟ್ ಇದ್ದು ಪ್ರೈವೇಟ್ ಇದ್ದು ಅಂತ ಲೆಕ್ಕ ಬರೋದಿಲ್ಲ. ಯಾವ ರಿಪೋರ್ಟು ಟೆಕ್ನಿಕಲಿ ಕರೆಕ್ಟ್ ಅದು ಮಾತ್ರ ಪ್ರಶ್ನೆ ಬರುತ್ತೆ. ಆ ಒಂದು ರಿಕ್ವೈರ್ಮೆಂಟಲ್ಲಿ ಇದರ ಗೌರ್ಮೆಂಟ್ ಪ್ರೈವೇಟ್ ಆದರೂ ಕೂಡ ಇಟ್ ಈಸ್ ಅ ಡ್ಯೂಟಿ ಆಫ್ ದ ಎಕ್ಸ್ಪರ್ಟ್ಸ್ ಟು ಕನ್ವಿನ್ಸ್ ದ ಕೋರ್ಟ್ ಆಫ್ ಲಾ. ಕೋರ್ಟ್ ಆಫ್ ಲಾ ಒಂದು ರಿಲಯಬಲ್ ಆಗಬೇಕು ಅಂತ ಕೇಳಿದ್ರೆ ಇಟ್ ಮಸ್ಟ್ ಬಿ ಸೈಂಟಿಫಿಕಲಿ ವ್ಯಾಲಿಡೇಟೆಡ್. ವೈ ವಿ ಸೇ ಸೈಂಟಿಫಿಕ್? ಇಟ್ ಕ್ಯಾನ್ ಬಿ ಟೆಸ್ಟೆಡ್, measured, and which can be done again to get the same result. So ಆ ಒಂದು ಕಾರಣಕ್ಕೆ irrespective of I appear for government or against the government, it is not the government to which I am pleasing it or to any of my client to I am pleasing. It is my duty to bring out the truth to convince the court of law. ಕೋರ್ಟ್ ಇಸ್ ಎವ್ರಿಥಿಂಗ್ ನಿಮಗೆ. Correct. ಸತ್ಯಾಸತ್ಯತೆಗಳು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡೋದಷ್ಟೇ. Correct. ಸರ್, ನಾವು ಸಾಕಷ್ಟು ಎಕ್ಸ್ ಪೊಲೀಸ್ ಆಫೀಸರ್ಸ್ ಪಾಡ್ಕಾಸ್ಟ್ ಎಲ್ಲ ಕೇಳ್ತಿರ್ಬೇಕಾರೆ ಅವ್ರು ಈ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಏನು ಸರ್ ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ಏನೇನು ಕಾನ್ಸ್ಟಿಟ್ಯೂಟ್ ಆಗುತ್ತೆ? ಏನಾಗುತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಕೇಳಿದ್ರೆ ಎನಿಥಿಂಗ್ ವಿಚ್ ಈಸ್ ಅನ್ ಎವಿಡೆನ್ಸ್ ವಿಚ್ ರಿಕ್ವೈರ್ಸ್ ಆನ್ ಎಕ್ಸ್ಪರ್ಟ್ ಟು ಇಂಟರ್ಪ್ರೆಟ್ ದಟ್. ಓಕೆ, ಉದಾಹರಣೆಗೆ ಫಿಂಗರ್ ಪ್ರಿಂಟ್ ಒಂದು ಲೆವೆಲ್ಗೆ ಅದು ಟೆಕ್ನಿಕಲ್ಲೇ. ಯಾಕೆಂದರೆ ಫಿಂಗರ್ ಪ್ರಿಂಟು ಒಂದು ಕ್ರೈಮ್ ಸೀನಲ್ಲಿ ಅಥವಾ ಒಂದು ಎಲ್ಲೋ ಒಂದು ಕಡೆ ಲಿಫ್ಟ್ ಮಾಡಿದಾಗ ಈ ಫಿಂಗರ್ ಪ್ರಿಂಟ್ ಯಾರದ್ದು ಅದನ್ನು ಯಾರು ಹೇಳ್ತಾರೆ? ನಮ್ಗೆ ಏನೇ ನಾವು ಬೆರಳು ನೋಡಿಕೊಂಡು ಇಲ್ಲೂ ಚಕ್ರ ಅದನ್ನು ನಾವು ಸಾಧಾರಣವಾಗಿ ಮಾಡ್ಕೋಬೋದು. ಬಟ್ ದಟ್ ಇಸ್ ನಾಟ್ ಎವ್ರಿಥಿಂಗ್, ರೈಟ್? ಸೊ ಹಿಯರ್ ಇಟ್ ರಿಕ್ವೈರ್ಸ್ ಅ ಪರ್ಸನ್ ಹೂ ಇಸ್ ಅನ್ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್ ಟು ಇಂಟರ್ಪ್ರೆಟ್ ದಟ್ ಫಿಂಗರ್ ಪ್ರಿಂಟ್ ಟು ಹೂಮ್ ಇಟ್ ಬಿಲಾಂಗ್ಸ್ ಟು. ಸೊ ಇದು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಪೊಲೀಸರು ಕನ್ಸಿಡರ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದಟ್, ಡಾಕ್ಯುಮೆಂಟ್ಸ್, ಪೇಪರು, ಇಂಕು, ಟೈಪ್ ರೈಟರು, ರಬ್ಬರ್ ಸ್ಟ್ಯಾಂಪು, ಸಿಗ್ನೇಚರು, ಹ್ಯಾಂಡ್ ರೈಟಿಂಗು, ಅದೆಲ್ಲ ಕೂಡ ಟೆಕ್ನಿಕಲ್ಲೇ. ಬಿಕಾಸ್ ನೋಡಿದ ತಕ್ಷಣ ಫೋರ್ಜರಿನ ಅಲ್ವಾ ಅಂತ ಹೆಂಗೆ ಗೊತ್ತಾಗೋದಿಲ್ಲ. ಪೇಪರ್ ಎಷ್ಟು ವಯಸ್ಸಾಗಿದೆ ಗೊತ್ತಾಗೋದಿಲ್ಲ. ಇದೆಲ್ಲ ಟೆಕ್ನಿಕಲ್. ಅಪಾರ್ಟ್ ಫ್ರಮ್ ದಿಸ್, ಒನ್ ಕ್ಯಾಟಗರಿ ವಿಚ್ ದೇ ರೆಫರ್ಡ್ as ಟೆಕ್ನಿಕಲ್ is ಡಿಜಿಟಲ್ ಎವಿಡೆನ್ಸಸ್. ಮೊಬೈಲ್, ಲ್ಯಾಪ್ಟಾಪ್, ನೆಟ್ವರ್ಕ್, ಇದೆಲ್ಲ ಏನು ಡೇಟಾಗಳು ಬರುತ್ತೆ ಇವಾಗ, ಇಟ್ ರಿಕ್ವೈರ್ಸ್ ಅ ಟೆಕ್ನಾಲಜಿ ಆ್ಯಂಡ್ ಟೆಕ್ನಿಕಲ್ ಇಂಟರ್ಪ್ರಿಟೇಷನ್ ಓನ್ಲಿ. ಸೊ ಆ ಥರ ಬೇರೆ ಬೇರೆ ಯಾವ ಎವಿಡೆನ್ಸ್ ಕ್ಯಾಟಗರಿಗೆ ಎಕ್ಸ್ಪರ್ಟೇ ಇದ್ದು ಅದನ್ನ ಇಂಟರ್ಪ್ರಿಟ್ ಮಾಡಬೇಕಿರುತ್ತೋ, ಇನ್ ಜನರಲ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ವಿಲ್ ಕಾಲ್ ದಟ್ ಆಸ್ ಟೆಕ್ನಿಕಲ್ ಎವಿಡೆನ್ಸಸ್. ಅಮೇಝಿಂಗ್ ಸರ್. ಒಂದು
ಫಾರೆನ್ ನೋವೀಸ್ ಏನು ಗೊತ್ತಿಲ್ದಿರೋರಿಗೆ ಯಾವ ಥರ ಫ್ರಾಡ್ ಆಗ್ಬೋದು ಸರ್? ಓಕೆ. ಇದು ಯಾಕೆ ಅಂತ ಕೇಳ್ತೀನಿ ಅಂದರೆ ತುಂಬ ಜನಕ್ಕೆ ಈ ಫ್ರಾಡ್ ಆಗತ್ತೆ ಅನ್ನೋದೇ ಗೊತ್ತಿಲ್ಲ. ಬ್ಲೈಂಡ್ ಸ್ಪಾಟ್ ಅದೊಂಥರ. ಸರ್ ದೇರ್ ಆರ್ ಡಿಫ್ರೆಂಟ್ ಫ್ಲೇವರ್ಸ್ ಫಾರ್ ಫ್ರಾಡ್. ಫ್ಲೇವರ್ಸ್. ಫ್ಲೇವರ್ಸ್ ಬಿಕಾಸ್ ಎಲ್ಲರೂ ಸಹ ಅದೇ ಸಿಚುಯೇಷನ್ನ ಫ್ರಾಡ್ ಅಂತ ಕನ್ಸಿಡರ್ ಮಾಡದೇ ಇರ್ಬೋದು. ಓಕೆ. ಸೊ ಯಾರಿಗೆ ಯಾವ ಹಂತದಲ್ಲಿ ಫ್ರಾಡ್ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ, ಜನರಲ್ ಆಗಿ ಹೇಳಬೇಕು ಅಂತ ಕೇಳಿದ್ರೆ, ಒಂದು ಕ್ಯಾಟಗರಿ ಫಾರ್ ಆರ್ಡಿನರಿ ಮ್ಯಾನ್ ಈಸ್ ಅಬೌಟ್ ದ ಪ್ರಾಪರ್ಟಿ ಪೇಪರ್ಸ್. ಓಕೆ, ಪ್ರಾಪರ್ಟಿ ಪೇಪರ್ಸ್ನ ಒಂದು ಆಸ್ತಿ ತಗೋಬೇಕಾದ್ರೆ ಮುಂಚೆ ಒಂದು 15 ವರ್ಷ ಮುಂಚೆ ಲೆಕ್ಕ ತೊಗೊಂಡ್ರೆ, ಅಥವಾ ಒಂದು 2000 ಇಸ್ವಿಗೆ ಮುಂಚೆ ನೀವು ಲೆಕ್ಕ ತಗೊಂಡ್ರೆ, ಒಂದೇ ಪ್ರಾಪರ್ಟಿನ 5 ಜನಕ್ಕೆ 10 ಜನಕ್ಕೆ ಮಾರಿ ಎಲ್ರಿಗೂ ರಿಜಿಸ್ಟ್ರೇಷನ್ ಮಾಡಿ ಆ ಥರ ಮಲ್ಟಿಪಲ್ ರಿಜಿಸ್ಟ್ರೇಷನ್ಸ್ ಮಾಡಿ ಫ್ರಾಡ್ ಆಗ್ತಿತ್ತು. ಅದಾದ ನಂತರ ಏನಾಯಿತು, ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಬೇಕು, ಅಥವಾ ಲೋನ್ ತೊಗೋಬೇಕಾದ್ರೆ ನೀವು ಆ ಮಾರ್ಟ್ಗೇಜ್ ಲೋನ್ನ ರಿಜಿಸ್ಟರ್ ಮಾಡಬೇಕು ಅಂತ ಕಂಪಲ್ಸರಿ ಮಾಡಿದ್ರು. ಮುಂಚೆ ಆಗ್ತಿತ್ತು ಮಲ್ಟಿಪಲ್ ಫಿನಾನ್ಸಿಂಗ್ ಸ್ಕ್ಯಾಮ್ ಆಗೋದು. ಒಂದೇ ಆಸ್ತಿ ಪತ್ರ 8-10 ಬ್ಯಾಂಕ್ಗಳಲ್ಲಿ ಇಟ್ಬಿಟ್ಟು ಎಲ್ಲ ಕಡೆ ಲೋನ್ ತೊಗೊಂಡು ಓಡೋಗ್ಬಿಡೋರು. ಅದಾದ್ಮೇಲಿಂದ RBI ಒಂದು ಸರ್ಕ್ಯುಲರ್ ತೊಗೊಂಬರ್ತು. ಬಂದಮೇಲಿಂದ ಎಲ್ಲ ಮಾರ್ಟ್ಗೇಜ್ ಕೂಡ ರಿಜಿಸ್ಟರ್ ಆಗಬೇಕು ಅಂತ ಮಾಡ್ತು. ಒಂದು ಹಂತಕ್ಕೆ ಸೇಫ್ ಗಾರ್ಡ್ ಆದರು. ಅದು ಇವತ್ತು ನಡೀತಿರುವಂಥ ಸ್ಕ್ಯಾಮ್ ಏನಿದೆ, ಪೇಪರು ಪ್ರಾಪರ್ಟಿ ಪೇಪರ್ ಬೈ ಮಾಡ್ತಾರೆ, ಪ್ರಾಪರ್ಟಿ ಬೈ ಮಾಡ್ತಾರೆ. ಬೈ ಮಾಡೋಕ್ಕೆ ಜಸ್ಟ್ ನೀವು ಬೈ ಮಾಡಬೇಕು ಅಂದ್ಕೊಂಡಾಗ ನೀವೇನು ಮಾಡ್ತೀರಾ, ಒಂದು ಅಡ್ವೊಕೇಟ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಟು ಅಂಡರ್ಸ್ಟ್ಯಾಂಡ್ ದ ಲೀಗ್ಯಾಲಿಟೀಸ್. ಪ್ರಾಪರ್ಟಿ ಬೈ ಮಾಡ್ಬೋದಾ? ಅಡ್ವೊಕೇಟ್ ಏನು ಮಾಡ್ತಾರೆ, ಪೇಪರ್ನ ಓದ್ಬಿಟ್ಟು ಬೈ ಸೆಲ್ ಮಾಡೋನಿಗೆ ಎಷ್ಟು ಜನ ಸಿಬ್ಲಿಂಗ್ಸ್ ಆಗಿರ್ಬೋದು, ಅಪ್ಪ ಅಮ್ಮ, ಅವ್ರಿಗೆ ಎಷ್ಟು ಜನ ವೈಫ್ಸು, ಹೆಂಡತಿರು ಎಷ್ಟು ಜನ, ಎಲ್ರಿಗೂ ಆಸ್ತಿ ಬಂದಿದೆಯಾ, ಇವನು ಬರೋ ಶೇರ್ ಬಂದಿದೆಯಾ ಎಲ್ಲ ಚೆಕ್ ಮಾಡಿ, ಒಂದು ಸೇಲ್ ಮಾಡಿರುವಂಥ ಪೋರ್ಷನ್ ಏನಿದೆ ವಾಸ್ ಈ ದ ರೈಟ್ಫುಲ್ ಓನರ್ ಚೆಕ್ ಮಾಡಿ ಈ ಪ್ರಾಪರ್ಟಿ ತೊಗೋಬೋದಪ್ಪ, ಎಲ್ಲ ಥರವಾದ ಲೀಗಲಿ ಇಟ್ ಈಸ್ ಕ್ಲಿಯರ್ ಅಂತ ಕೊಡ್ತಾರೆ. ಆದರೆ ದ ಅಡ್ವೊಕೇಟ್ ಕೆನಾಟ್ ಕನ್ಫರ್ಮ್ ಇಫ್ ದ ಪೇಪರ್ ವಾಟ್ ಯು ಆರ್ ರಿಸೀವಿಂಗ್ ಇನ್ ಹ್ಯಾಂಡ್ ಸೆಟ್ ಟು ಬಿ ದ ಒರಿಜಿನಲ್, ಇಸ್ ಇಟ್ ಆ್ಯಕ್ಚುಲಿ ದ ಒರಿಜಿನಲ್ ಆರ್ ನಾಟ್. ಬುಡಾನೆ. ಪ್ರಾಪರ್ಟಿ ಎಕ್ಸಿಸ್ಟ್ಸ್, ರಿಜಿಸ್ಟ್ರೇಷನ್ ಎಕ್ಸಿಸ್ಟ್ಸ್, ಯು ಆರ್ ದ ಓನರ್, ನೋ ಡೌಟ್. ಬಟ್ ನಾನು ನಿಮಗೆ ಪ್ರಾಪರ್ಟಿ ಸೇಲ್ ಮಾಡಬೇಕಾದ್ರೆ ಆಮ್ ಐ ಗಿವಿಂಗ್ ಯು ದ ಒರಿಜಿನಲ್ ಪೇಪರ್ ಇನ್ ಯುವರ್ ಹ್ಯಾಂಡ್? ದಟ್ಸ್ ಅ ವೆರಿ ಬಿಗ್ ಕ್ವಶನ್ ವಿಚ್ ದ ಅಡ್ವೊಕೇಟ್ ಕೆನಾಟ್ ಆನ್ಸರ್. Neither the sub-registrar himself can answer this question. Okay, it's only the forensics which can answer. ನೀವು ಇಟ್ಕೊಂಡಿರುವಂಥ ಪೇಪರು ಒರಿಜಿನಲ್ಲ, ಕಲರ್ ಫೋಟೋ ಕಾಪಿನ, ರಬ್ಬರ್ ಸ್ಟ್ಯಾಂಪ್ಗಳನ್ನ ಬೇರೆ ಡಾಕ್ಯುಮೆಂಟಿಂದ ತೆಗೆದು ಇಲ್ಲಿ ಹಾಕಿ ಪ್ರಿಂಟ್ ಮಾಡಿದಾರ. ಅವತ್ತಿನ ದಿನಕ್ಕೆ ಸ್ಟ್ಯಾಂಪ್ ಪೇಪರ್ಗಳು ಬರೋದು. ಅವತ್ತು ನಡೀತಿದ್ದಂಥ ಸ್ಕ್ಯಾಮ್ ಬಂದು, ಉದಾಹರಣೆಗೆ ಒಂದು ಆಸ್ತಿ ನಾನು ಪರ್ಚೇಸ್ ಮಾಡಬೇಕು ಅಂತ ಕೇಳಿದ್ರೆ ಒಂದು 3 ಲಕ್ಷ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಿತ್ತು ನಾನು. ಇವತ್ತಿಗೆ ನಾವು DD ಕಟ್ತೀವಿ, ಅಲ್ಲಿ ಹೋಗ್ಬಿಟ್ಟು DD ಕೊಟ್ಬಿಟ್ಟು ಮುಗಿಸ್ಕೊಂಬಂದ್ಬಿಡ್ತೀವಿ. ಬಟ್ ಅವತ್ತಿನ ದಿನಕ್ಕೆ ಹೆಂಗಿರ್ತಿತ್ತು, ದ ವ್ಯಾಲ್ಯೂ ಆಫ್ ಅ ಸ್ಟ್ಯಾಂಪ್ ಪೇಪರ್ ನಾವೇನು ಬೈ ಮಾಡ್ತೀವಿ, ದಟ್ ಈಸ್ ದ ವೇ ಇನ್ ವಿಚ್ ವಿ ಆರ್ ಪೇಯಿಂಗ್ ದ ಸ್ಟ್ಯಾಂಪ್ ಡ್ಯೂಟಿ ಟು ದ ಗವರ್ನಮೆಂಟ್. ಅಲ್ಲಿ ಸ್ಕ್ಯಾಮ್ಗಳಾಗೋದು. ನಾನು 25,000 ರೂಪಾಯಿದು ಒಂದು 4 ಪೇಪರ್ ಯೂಸ್ ಮಾಡಬೇಕು. ಅವಾಗೇನು ಮಾಡೋರು, ಒಂದು ಪೇಪರ್ ಸೇಲ್ ಮಾಡೋರು, ಮಿಕ್ಕಿದ 3 ಕಲರ್ ಫೋಟೋ ಕಾಪಿ ಮಾಡ್ಕೊಡೋರು. I saved 75,000 straight on the stamp duty. Okay, but the paper appears to be 25,000. Okay, ಮಿಕ್ಕಿದೆಲ್ಲ ಟೈಪ್ ರೈಟರು, ಸಿಗ್ನೇಚರು, ರಬ್ಬರ್ ಸ್ಟ್ಯಾಂಪ್ ಎಲ್ಲ ಒರಿಜಿನಲ್ಲು, ಪೇಪರ್ ಮಾತ್ರ ಡೂಪ್ಲಿಕೇಟ್ ಅದರಲ್ಲಿ. ಓಕೆ, ಸೊ ಅದು ಒಂದಂಥದ್ದು ಸ್ಕ್ಯಾಮು. ಸೊ ಅದಾದ ನಂತರ ಫೋರ್ಜರಿ ಸಾಮಾನ್ಯ. ಇವತ್ತಿನ ದಿನ ವಿಲ್ಲಲ್ಲಿ ಫೋರ್ಜರಿ ಆಗ್ಬೋದು, ಆಸ್ತಿ ಅಗ್ರಿಮೆಂಟ್ಗಳಲ್ಲಿ ಫೋರ್ಜರಿ ಆಗ್ಬೋದು, ಕಂಪ್ನಿಗಳಲ್ಲಿ ಡೈರೆಕ್ಟರ್ಗಳು ಇರ್ತಾರಲ್ಲ, ಅವ್ರು ರಿಸೈನ್ ಮಾಡಿದ್ರು ಅಂತ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೋತಾರೆ. ಓಕೆ, ಮೀಟಿಂಗಲ್ಲಿ ಇದ್ರು, ಮಿನಿಟ್ಸ್ ಆಫ್ ಮೀಟಿಂಗಲ್ಲಿ ಕೂತ್ಕೊಂಡು ಅವರೇ ರಿಸೈನ್ ಮಾಡಿದ್ರು ಅಂತ ಅಪ್ಲೋಡ್ ಮಾಡಿಬಿಡ್ತಾರೆ MCA ವೆಬ್ಸೈಟ್ಗೆ. ಸೊ ಅದು ಸ್ಕ್ಯಾಮ್ಗಳಾಗಿ ನಮಗೆ ಬರ್ತವೆ. ಸೊ ಅದೆಲ್ಲ ಸಾಧಾರಣವಾಗಿ ನಡೀತಿರುವಂಥ ಡಾಕ್ಯುಮೆಂಟ್ ಆಧಾರಿತವಾಗಿ ನಡೀತಿರುವಂಥ ಸ್ಕ್ಯಾಮ್ಸು, ಫ್ರಾಡ್ಸು. ಇದಾದ ನಂತರ ಡಿಜಿಟಲ್ ವರ್ಲ್ಡ್ ಅಂತ ನೋಡಿದಾಗ ಎವ್ರಿ ಸೈಬರ್ ಕ್ರೈಮ್ ಈಸ್ ಅ ಪ್ರಾಸ್ಪೆಕ್ಟಿವ್. ನಮ್ಮ ಯಾರೇ ಒಬ್ಬ ವ್ಯಕ್ತಿ ಮೊಬೈಲ್ ಫೋನ್ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ದೇ ಆರ್ ದ ಪ್ರಾಸ್ಪೆಕ್ಟಿವ್ ಪರ್ಸನ್ ಟು ಬಿ ಅ ವಿಕ್ಟಿಮ್ ಇನ್ ಎನಿ ಆಫ್ ದ ಮ್ಯಾನರ್. ಡೇಟಾ ಇರ್ಬೋದು, ದುಡ್ಡು ಇರ್ಬೋದು, ಅವರ ಐಡೆಂಟಿಟಿ ಇರ್ಬೋದು, ಏನು ಬೇಕೋ ಕಾಂಪ್ರಮೈಸ್ ಆಗ್ಬೋದು. ನಮಗೆ ಗೊತ್ತಿಲ್ಲದೇ ನಾವು ನಮ್ಮ ಡೇಟಾಗಳನ್ನ ಇನ್ನೊಬ್ರು ಕೊಡ್ತಾ ಇದ್ದೀವಿ. ಇವರು ಹೇಳ್ತಾರೆ, ನನ್ನ ಫೋನ್ ತಾನೇ, ಏನಿದೆ ಬಿಡು, ಫೋನ್ ಹೋಗಲಿ, ನೋಡ್ಕೊಳ್ಳಿ. ಬಟ್ ನಿಮ್ಮ ಫೋನಲ್ಲಿ ನೀವೊಂದು 20 ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀರಲ್ಲ, ಆ 20 ಕಾಂಟ್ಯಾಕ್ಟ್ನ ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ನನ್ನ ಫೋನ್ ಏನಲ್ಲಿ ತೊಗೊಂತ ಕೊಟ್ಬಿಟ್ರೆ, ಸೊ ದಟ್ ಡೇಟಾ ಕಾಂಪ್ರಮೈಸ್ ಆಗತ್ತಲ್ಲ, ಅದು ಕೂಡ ಒಂದು ಹಂತದ ರಿಸ್ಕೇನೇ. ಒಬ್ಬ ಫ್ರಾಡ್ಸ್ಟರ್ ಕೈಲಿಗೆ ಒಂದು ಮೊಬೈಲ್ ನಂಬರು, ಒಂದು ನೇಮ್ ಸಿಕ್ತು ಅಂತ ಕೇಳಿದ್ರೆ, ಹಲೋ ಮಾತಾಡ್ತದೆ ಸುರೇಶ, ಇದು ನಿಮ್ಮದೆಲ್ಲ ಮೊಬೈಲ್ ನಂಬರು? ಹೌದೌದು, ನಿಮ್ಮ ನಂಬರ್ಗೆ ಈ ಥರ ಒಂದು ಕೊರಿಯರ್ ಬಂದಿದೆ, ಅಡ್ರೆಸ್ ಲೊಕೇಟ್ ಆಗ್ತಿಲ್ಲ, ಅಡ್ರೆಸ್ ಕೊಡಿ. ವಾಟ್ ಯು ಫೀಲ್?
ಸುರೇಶ್ ನಾನೇನೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಅಡ್ರೆಸ್ ತೊಗೊಳ್ಳಿ. ಸೊ ಐ ಆಮ್ ರಿವೀಲಿಂಗ್ ಮೈ ಅಡ್ರೆಸ್. ಸೊ ಆ ಥರ ಸಾಧಾರಣ ವ್ಯಕ್ತಿಗೆ ಫ್ರಾಡ್ ಆಗುವಂಥ ಸನ್ನಿವೇಶಗಳು ಅಥವಾ ಸಿಚುವೇಶನ್ಗಳು ಇಟ್ ಕುಡ್ ಬಿ ಡಿಫ್ರೆಂಟ್ ದೆನ್ ವಾಟ್ ವಿ ಲುಕ್ ದೆಮ್ ಆ್ಯಸ್ ಅ ಎಂಪ್ಲಾಯಿ ಆಫ್ ಎ ಕಂಪನಿ ಅಥವಾ ಹೆಡ್ ಆಫ್ ದಿ ಕಂಪನಿ. ಆ ರೀತಿ ನೋಡ್ತಾ ಹೋದರೆ ಇಂಡಿವಿಜುವಲ್ ಕಸ್ಟಮರ್ ಹ್ಯಾಸ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ರಿಸ್ಕ್ಸ್. ದ ಕಂಪನೀಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ರಿಸ್ಕ್ಸ್ ಆ್ಯಂಡ್ ಥ್ರೆಟ್ಸ್. ಅಮೇಝಿಂಗ್ ಸರ್. ಲೆಟ್ ಮಿ ಟು ಅ ಕ್ವೆಶನ್. ಈಗ ತುಂಬ ಪಾಪ್ಯುಲರ್ ಆಗ್ತಿರುವಂಥ ಈ ಡಿಜಿಟಲ್ ಅರೆಸ್ಟ್ಸ್ ಅಂದರೆ ಫಾರ್ ಸಂಬಡಿ ವಾಸ್ ಎಜುಕೇಟೆಡ್ ಹೂ ನೋಸ್ ಟೆಕ್ನಾಲಜಿ ಈಸಿಲಿ ಅರ್ಥ ಆಗುವಂಥದ್ದು, ಕರೆಕ್ಟ್, ಇದೇನು ಇಲ್ಲ ಸ್ಕ್ಯಾಮಿಕ್ ಅಂತ. ಬಟ್ ಅಪಿಯರೆನ್ಸ್ ಹೇಗಿರುತ್ತೆ ಅಂತಂದ್ರೆ ಅವ್ರದ್ದು ಕನ್ವಿನ್ಸ್ ಆಗಿ ಹೋಗ್ಬಿಡ್ತೀರಾ ನೀವು. ಅಂದರೆ ಅಲ್ಲೊಬ್ಬ ಪೊಲೀಸ್ ಬರ್ತಾನೆ, ಅಲ್ಲೊಬ್ಬ ಲಾಯರ್ ಬರ್ತಾನೆ. ಕರೆಕ್ಟ್. ಇದು ಹೇಗೆ ಡಿಕೋಡ್ ಮಾಡ್ಕೋಬೋದು ಸರ್? ಅಂದರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ದಟ್ ವಾಟ್ ಇಸ್ ಡಿಜಿಟಲ್ ಅರೆಸ್ಟ್, ಈ ಸ್ಕ್ಯಾಮ್ ಏನು, ಅಕಸ್ಮಾತ್ ನಿಮಗೆ ಕಾಲ್ ಬಂದರೆ ಹೇಗೆ ನೀವು ಅವೇರ್ ಆಗಿರ್ಬೋದು ಅಂತ. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ನಮ್ಮ ಪರ್ಸ್ನಲ್ ಡೀಟೇಲ್ಸ್, ನಮ್ಮ ಮೊಬೈಲ್ ನಂಬರು, ನೇಮು, ಇನ್ಕ್ಲೂಡಿಂಗ್ ಆಧಾರ್ ಡೀಟೇಲ್ಸ್ ಈಸ್ ಆಡಿಯೋ ಅವೈಲೇಬಲ್ ಇನ್ ದ ಪಬ್ಲಿಕ್. ಇಟ್ ಈಸ್ ನಾಟ್ ಸೀಕ್ರೆಟ್ ಎನಿಮೋರ್. ಆಯಿತಾ? ಅದು ಒಂದು ವಿಚಾರ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಎರಡನೇದು, ದಿಸ್ ಫ್ರಾಡ್ಸ್ಟರ್ಸ್ ಹ್ಯಾಸ್ ಗಾಟ್ ದ ಆಕ್ಸೆಸ್ ಟು ಆಲ್ ದೀಸ್ ಡೀಟೇಲ್ಸ್. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ, ಹೌ ದ ಡಿಜಿಟಲ್ ಅರೆಸ್ಟ್ ಕ್ಯಾನ್ ಟರ್ನ್ ಇನ್ ಟು. ಫೋನ್ ಬರುತ್ತೆ, ಸರ್ ನಿಮ್ಮ ರಿಸೀವ್ ಮಾಡ್ತಿದ್ದೀರಲ್ಲ ಫೋನ್, ಇವಾಗ ಈ ನಂಬರು ಇನ್ನೊಂದು ಅರ್ಧ ಗಂಟೆಗೆ ಬ್ಲಾಕ್ ಆಗುತ್ತೆ ಸರ್. ಅದೇ ಈ ನಂಬರ್ ಹೇಗೆ ಬ್ಲಾಕ್ ಆಗುತ್ತೆ? ಇಟ್ಸ್ ದ ಬಿಸ್ನೆಸ್ ನಂಬರ್, ಕಮಾನ್. ಇಲ್ಲ, ನಿಮ್ಮ ಹೆಸರಲ್ಲಿ ಇನ್ನೊಂದು ಡೂಪ್ಲಿಕೇಟ್ ಸಿಮ್ ತೊಗೊಂಡಿರಲ್ಲ ನೀವು, ಆ ಸಿಮ್ಮಲ್ಲಿ ಏನೋ ಫ್ರಾಡ್ ಆಗಿದೆ ಸರ್, ಆ ಕಾರಣಕ್ಕೆ ಎಲ್ಲ ನಂಬರ್ಗಳನ್ನ ನಾವು ಡಿಆಕ್ಟಿವೇಟ್ ಮಾಡ್ತಿದ್ದೀವಿ. ಇನ್ನೊಂದು ನಂಬರ್ ಎಂತನ? ಇನ್ನೊಂದು ನಂಬರ್ ಸರ್ ನೋಡಿ, ಹೇಳ್ತೀನಿ ನೋಡಿ, 9845 ಆ ನಂಬರ್ಗೆ ನನಗೆ ಸಂಬಂಧನೇ ಇಲ್ವಲ್ಲ. ಸಂಬಂಧ ಇಲ್ವಾ ಸರ್? ಸರ್ ನೋಡಿ, ಒಂದು ಐ ಗಿವ್ ದಿ ಕನ್ಫರ್ಮೇಷನ್. ನಿಮ್ಮ ಹೆಸರು ಇದೆ ಅಲ್ವಾ? ಹೌದು. ನಿಮ್ಮ ಆಲ್ಟ್ರೇಟ್ ಮೊಬೈಲ್ ನಂಬರ್ ಕಾಲ್ ಮಾಡಿರೋ ನಂಬರೇ ಅದು. ಅವನು ನಿಮ್ಮ ನಂಬರ್ ಇದೆ ಅಲ್ವಾ? ಹೌದು, ಒಪ್ಕೋತೀರ ಸರ್. ಐ ಆಲ್ಸೋ ಕನ್ಫರ್ಮ್ ಯು ದ ಆಧಾರ್ ನಂಬರ್, ಪ್ಲೀಸ್ ವೆರಿಫೈ. ಸೇಮ್ ಆಧಾರ್ ನಂಬರ್. ಅಂದರೆ ಈ ಸರ್ ಈ ಆಧಾರ್ ನಂಬರ್ ಇಟ್ಬಿಟ್ಟು ಆ ಸಿಮ್ ಕಾರ್ಡ್ ತೊಗೊಂಡಿದ್ದಾರೆ, ಸೊ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ಅಟೆಂಡ್ ಟು ದಿಸ್. ಇದು ನೀವು ತೊಗೊಂಡಿಲ್ಲ ಅಂತ ಕೇಳಿದ್ರೆ ಸರ್, ಐ ಕ್ಯಾನ್ ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ದಿಸ್ ಕಾಲ್ ಟು ದ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್. ಓಕೆ, ವಿಲ್ ಯು ಬಿ ಆನ್ ದ ಕಾಲ್ or can you come to the station right now? He knows very well that you are sitting in Bangalore. He knows very well you cannot go to Mumbai in next 2 hours. He'll say, if you're okay, I'll transfer the call to the cybercrime department. You say, oh, it's okay, transfer. ಅಲ್ಲಿ ಬರ್ತಾನೆ ಪೊಲೀಸು. ಅಲ್ಲಿ ಸೆಟಪ್ ಹೆಂಗಿರುತ್ತೆ ಅಂತ ಕೇಳಿದ್ರೆ, ನೀವು ಇಲ್ಲಿ ಆಫೀಷಿಯಲ್ ಪಾಡ್ಕಾಸ್ಟ್ ಮಾಡೋದಕ್ಕೆ ಅಂತ ಮಾಡ್ಕೊಂಡಿದ್ದೀರಾ, ಬಟ್ ಅಲ್ಲಿ ಅವರು ಪೊಲೀಸ್ ಡ್ರೆಸ್ಸು, ಕಾಸ್ಟ್ಯೂಮು, ವಾಕಿ ಟಾಕಿ, ಗೊತ್ತಾಯ್ತಾ, ಎಲ್ಲ ಇಟ್ಕೊಂಡಿರ್ತಾರೆ. ಮಧ್ಯೆ ಮಧ್ಯೆ ರೇಡಿಯೋ ಸಿಗ್ನಲ್ಸ್ ಬರ್ತಿರುತ್ತೆ ಅಲ್ಲಿ. ಓಕೆ, ಇವು ಮಧ್ಯೆ ಮಧ್ಯೆ ಅರೆಸ್ಟ್ ಓಸ್ಕೊಂಡ್ಬಿಡು ಅಂತ ಪೊಲೀಸ್ ಭಾಷೆ ಯೂಸ್ ಮಾಡಿಕೊಂಡು. ಸೊ ಫಾರ್ ಅ ಪರ್ಸನ್ ಹೂ ಇಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಸಚ್ ಕಾಲ್, ಸಡನ್ಲಿ ಈ ಥರ ಕಾಲ್ ಬಂದಾಗ ದಟ್ ಹೋಲ್ ಎನ್ವಿರಾನ್ಮೆಂಟ್ ಈಸ್ ಸೋ ಕ್ರಿಯೇಟೆಡ್ ಟು ಮೇಕ್ ಯು ಬಿಲೀವ್, ಅರೆ ನನ್ನ ಆಧಾರ್ ನಂಬರ್ ಕರೆಕ್ಟ್ ಆಗಿದೆ, ನೇಮ್ ಕರೆಕ್ಟ್ ಇದೆ, ಮೊಬೈಲ್ ನಂಬರ್ ಇರ್ಬೋದೇನೋ, ಫ್ರಾಡ್ ಎಲ್ಲ ಕಡೆ ಆಗ್ತಿರುತ್ತಲ್ಲ, ಇರ್ಬೋದೇನೋ. ದೆನ್ ಹಿ ಕಮ್ಸ್ ಆಸ್ ಎ ಪೊಲೀಸ್. ಓಕೆ, ಬಟ್ ಹಿ ಮೇಕ್ಸ್ ಯು ಬಿಲೀವ್ he is a police officer. He cautions you. ಈ ಡಿಸ್ಕಷನ್ ಮುಗಿದ ತನಕ ಎಲ್ಲೂ ಆಚೆ ಹೋಗಂಗಿಲ್ಲ, ನೀವು ಯಾರಿಗೂ ಫೋನ್ ಅಟೆಂಡ್ ಮಾಡುವಾಗಿಲ್ಲ. ಮಲ್ಲಿ ಯಾರ ಇದ್ದಾರಾ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ, ಇಲ್ಲ ಲಾಕ್ ಮಾಡ್ಕೊಳ್ಳಿ ರೂಮ್ನ ನೀವು. ಈಸ್ ಆರ್ಡ್ರಿಂಗ್. ಒಬ್ಬ ಪೊಲೀಸ್ ಆಫೀಸರು ಆರ್ಡರ್ ಮಾಡಿದಾಗ ಕೋಪರೇಟ್ ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ. ಬಟ್ ಇಲ್ಲಿ ಒಂದು ವಿಚಾರ ಏನು ಅರ್ಥ ಮಾಡ್ಕೋಬೇಕು ಅಂತ ಕೇಳಿದ್ರೆ, ನೋ ಪೊಲೀಸ್ ಎಂಕ್ವೈರಿ ವಿಲ್ ಹ್ಯಾಪನ್ ಆನ್ ಎ ವಿಡಿಯೋ ಕಾಲ್. ಪೊಲೀಸ್ನವ್ರು ಏನು ಹೇಳ್ತಾರೆ, ಸ್ಟೇಷನ್ಗೆ ಬಂದ್ರಿ ಮಾತಾಡಬೇಕು, ರಿಜಿಸ್ಟರ್ ಆಗಿರೋ FIRಗೆ ಸರ್ FIR ನಂಬರ್ ಕೊಡಿ ಅಂತ ಕೇಳಿದ್ರೆ, ಯಾಕೆ ಸ್ಟೇಷನ್ ಬರೋಕ್ಕಾಗಲ್ವೇನ್ರಿ ಅಂತ ಕೇಳ್ತಾರೆ. ಬನ್ನಿ ಸ್ಟೇಷನ್ಗೆ ಮಾತಾಡಬೇಕಿದೆ. ದಟ್ ಈಸ್ ವಾಟ್ ಆ್ಯಕ್ಚುಲ್ ಪೊಲೀಸ್ ಡಸ್ ಇಟ್. ದಿಸ್ ಪರ್ಸನ್ ಆರ್ ದಿಸ್ ಸೋ ಕಾಲ್ಡ್ ಪೊಲೀಸ್ ಈಸ್ ಬೀಂಗ್ ಸೋ ಕನ್ವೀನಿಯಂಟ್. ಹಿಂಗೆ ಬರಲೇಬೇಡಪ್ಪ, ಎಲ್ಲ ನಾನು ಫೋನಲ್ಲೇ ಮುಗಿಸ್ಬಿಡ್ತೀನಿ ಅಂತ ಕೇಳಿದ್ರೆ, ಸೊ ಅವ್ನ ಕಳ್ಳನ ಪೊಲೀಸ್ ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ತನಕ ನೀವು ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೋತೀನಿ ಅಂತ ಕೇಳಿದ್ರೆ, ಒಂದು ಹಂತದಲ್ಲಿ ಯು ಕ್ಯಾನ್ ಪ್ರಿವೆಂಟ್ ಇಟ್. ದ ನೆಕ್ಸ್ಟ್ ಲೆವೆಲ್, he'll ask you to open your computer, give him the access. Any desk ತಗೊಳ್ಳಿ ಅಥವಾ ಟೀಮ್ ವ್ಯೂವರ್ ತಗೊಳ್ಳಿ, ಸ್ಕೈಪ್ ಕಾಲಿಗೆ ಬನ್ನಿ ಅಂತ ಹೇಳ್ತಾನೆ ಅವನು. ಅಲ್ಲಿ ಯು ಹ್ಯಾವ್ ಟು ಬಿ ಅಲರ್ಟೆಡ್. ಓಕೆ, ಬಿಕಾಸ್ ವೆನ್ ಯು ಗಿವ್ ದ ಆಕ್ಸೆಸ್ ಟು ಯುವರ್ ಕಂಪ್ಯೂಟರ್ ಟು ದಟ್ ಪರ್ಸನ್, he will ask you, ನೀವೇ ಈ ವ್ಯಕ್ತಿ ಅಂತ ಹೇಳೋದಕ್ಕೆ ಏನು ಪ್ರೂಫು, ಲಾಗಿನ್ ಟು ಯುವರ್ ಬ್ಯಾಂಕ್ ಅಕೌಂಟ್. ಅಲ್ಲಿ ಮುಂದೆ ಇನ್ಫಾರ್ಮೇಷನ್ ಬರುತ್ತಲ್ಲ,
ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಅಡ್ರೆಸ್ ಎಲ್ಲ ಬರುತ್ತಲ್ಲ, ಐ ವಾಂಟ್ ಟು ಸಿ ದ್ಯಾಟ್ ಅಂತ ಹೇಳ್ತಾನೆ ಅವನು. ಬಟ್ ಆ ಸ್ಕ್ರೀನಲ್ಲಿ ಇಷ್ಟು ಮಾಹಿತಿ ಬಿಟ್ಟು ನಿಮ್ಮ ಅವೈಲೇಬಲ್ ಬ್ಯಾಲೆನ್ಸ್ ಕೂಡ ಕಾಣುತ್ತಲ್ವಾ, ಅಲ್ಲಿ ಶುರು ಮಾಡೋದು ಅವನು. ಸೊ ಹಾಗಾಗಿ ಅವನಿಗಿರೋ ಇನ್ಫಾರ್ಮೇಷನ್ ಸ್ವಲ್ಪ ಇರುತ್ತೆ. ಆ ಸಿಚುವೇಶನ್ ಬೆಳೀತಾ 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 ಅವನು ಬೇಕಾಗಿರೋ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ಕೊಡ್ತಾ ಹೋಗ್ತೀವಿ. ಅದನ್ನು ಅವ್ನು ಮಿಸ್ಯೂಸ್ ಮಾಡಿಕೊಂಡು ಡಿಜಿಟಲ್ ಅರೆಸ್ಟ್ ಮಾಡಿಕೊಂಡು ದುಡ್ಡೆಲ್ಲ ತಗೊಂಡು ಮಾಡುವಂಥ ಸನ್ನಿವೇಶಗಳು ನೋಡಿದ್ದೀವಿ. ಇನ್ಕ್ಲೂಡಿಂಗ್ ಒಬ್ಬ ಅಡ್ವೊಕೇಟ್ ವಾಸ್ ಆಲ್ಸೋ ವಿಕ್ಟಿಮ್. ಶಿ ಲಾಸ್ಟ್ 32 lakhs and she was stripped for 3 days. Unbelievable. ಓಕೆ, ಸೊ ಇದಕ್ಕೆ ಇಂಥರ್ಡ್ ಟಾರ್ಗೆಟು ಅಂಥರ್ಡ್ ಟಾರ್ಗೆಟ್ ಅಂತಿಲ್ಲ. ಎನಿಬಡಿ ಹೂ ಹ್ಯಾಸ್ ಅ ಪ್ರೆಸೆನ್ಸ್ ಆಫ್ ಮೈಂಡ್ ಕ್ಯಾನ್ ಸೇವ್ ದೆಮ್ಸೆಲ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಎಜುಕೇಷನ್, ಡೆಸಿಗ್ನೇಷನ್ ಆರ್ ಎನಿಥಿಂಗ್ ಎಲ್ಸ್. ಹಾಗಂತ ಒಳ್ಳೊಳ್ಳೆ ಪೊಸಿಷನಲ್ಲಿ ಇದ್ಕೊಂಡು ಆ ಪ್ರೆಸೆನ್ಸ್ ಆಫ್ ಮೈಂಡ್ ಮಿಸ್ ಮಾಡಿಕೊಂಡು ವಿಕ್ಟಿಮ್ಸ್ ಆಗಿರುವಂಥ ಸಾಕಷ್ಟು ಎಕ್ಸಾಂಪಲ್ ಕೂಡ ನೋಡಿದ್ದೀವಿ ನಾವು. ಇನ್ನೊಂದು ಕಾಮನ್ ಫ್ರಾಡು ಐ ಥಿಂಕ್ ಶಾದಿ ಫ್ರಾಡು. ಹಾ. ಮದುವೆ ಆಗ್ತೀವಿ, ನಾವು ಬೇರೆ ದೇಶದಲ್ಲಿದ್ದೀವಿ, ಕರೆಕ್ಟ್. ಎಸ್ಪೆಷಲಿ 40s 50s ಅಲ್ಲಿರುವಂಥ ಸಿಂಗಲ್ ಲೇಡೀಸ್ಗೆ ಆಗುವಂಥ ತುಂಬ ಕಾಮನ್ ಮೋಸ್ಟ್ ಫ್ರಾಡು. ಮೆನ್ಗೂ ಆಗಿರೋದು, ಅಫ್ಕೋರ್ಸ್ ರಿವರ್ಸ್ ಆಗಿದೆ. ಸರಿ, ಇಲ್ಲಿ ಲೆಟ್ ಮಿ ಗಿವ್ ಯು ಡಿಫ್ರೆಂಟ್ ಏಜ್ ಗ್ರೂಪ್ಸ್, ಡಿಫ್ರೆಂಟ್ ಜೆಂಡರ್ಸ್, ಡಿಫ್ರೆಂಟ್ ನೇಚರ್ ಆಫ್ ಫ್ರಾಡ್ಸ್. ನೈಸ್. Okay, senior citizens are senior male citizens are targeted for a honey trap, ಓಕೆ. sextortion ಅಂತ ಕರಿತೀವಿ ನಾವು ಅದನ್ನ. ಓಕೆ, ಬಿಕಾಸ್ ದೇ ಎಕ್ಸ್ಟಾರ್ಟ್ ದ ಮನಿ ಆನ್ ದ ವರ್ಜ್ ಆಫ್ ಯು ಬೀಯಿಂಗ್ ಆನ್ ದ ವಿಡಿಯೋ ಕಾಲ್. ಸಡನ್ ಆಗಿ ಏನಾಗುತ್ತೆ, ಸೀನಿಯರ್ ಸಿಟಿಸನ್ಸ್ಗಳಿಗೆ ಇದು ಸಾಧಾರಣವಾಗಿ ಮುಂಚೆ ಸಿಟಿ ಕಡೆ ತುಂಬ ಆಗ್ತಿತ್ತು. ಇವಾಗ ರೂಲ್ ಲಿಮಿಟ್ಸ್ ಆಗ್ತಿರುವಂಥ ಒಂದು ನೇಚರ್ ಆಫ್ ಫ್ರಾಡ್ ಇದು. ಯಾರೋ ಒಂದು ಫೇಸ್ಬುಕ್ಕಲ್ಲಿ ನಿಮಗೊಂದು ಮೆಸೇಜ್ ಕಾಣಿಸ್ತಾರೆ, ಬ್ಯೂಟಿಫುಲ್ ಲೇಡಿ. ಓಕೆ, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತಾರೆ, ಬಿಕಾಸ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಇಸ್ ಸೋ ಪಬ್ಲಿಕ್. ಮೆಸೇಜ್ ಮಾಡ್ತಾರೆ, ವುಡ್ ಯು ಲೈಕ್ ಟು ಕಾಂಟ್ಯಾಕ್ಟ್ ಮೀ ಆನ್ ದ ವಾಟ್ಸ್ಆ್ಯಪ್. ಹೂ ಡಸಂಟ್? ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಅಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗಿದ್ದೇನೆ, ಏಕಾಏಕಿ ಇಲ್ಲಿ ವಾಟ್ಸಪ್ಪಲ್ಲಿ ಕಮ್ಯುನಿಕೇಷನ್ ಶುರು ಆಗುತ್ತೆ. ಹಾಯ್, ಹೌ ಆರ್ ಯು? ನಾನು ಮನೇಲಿ ಒಬ್ಬಳೇ ಇದ್ದೀನಿ, ನೀನು ಮನೇಲಿ ಒಬ್ಬನೇ ಇದೆಯಾ? For a person with this kind of a communication, ಅವನು ಜನರ ಮಧ್ಯೆ ಇದ್ರೂ ಕೂಡ ಒಬ್ಬನೇ ಹೋಗ್ತೀನಿ ಅಂತ ಹೋಗಿರ್ತಾನೆ ಅವನು. ಓಕೆ, ಹೋದ್ಮೇಲೆ ಏನಾಗುತ್ತೆ, ಏಕಾಏಕಿ ವಾಟ್ಸಪ್ ಕಾಲ್ ಬರುತ್ತೆ, ವಿಡಿಯೋ ಕಾಲ್. ವಿಡಿಯೋ ಕಾಲ್ ಬಂದಾಗ ಆ ಕಡೆ ಒಂದು ಹುಡುಗಿ ಇರ್ತಾಳೆ, ಹುಡುಗಿ ಇದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ದಿಸ್ ಪರ್ಸನ್ ರಿಯಲೈಸಸ್, ಹಿ ಸ್ಟಾರ್ಟ್ಸ್ ಬಿಲೀವಿಂಗ್ ಬ್ಯೂಟಿಫುಲ್ ಗರ್ಲ್. ದೆನ್ ವಾಟ್ ಹ್ಯಾಪನ್ಸ್, ಇನ್ನೊಂದು ವಾಟ್ಸಪ್ ವಿಡಿಯೋ ಕಾಲ್ ಬರುತ್ತೆ, ಅದರಲ್ಲಿ ಅರ್ಧಂಬರ್ಧ ಸ್ಟ್ರಿಪ್ಪಿಂಗು. ಸೊ that person will ask this person, hey, I am in a very good mood, why don't you go in private, let's enjoy. ಏನು ಮಾಡ್ತಾನೆ, ಪ್ರೈವೇಟ್ ಹೋಗ್ತಾನೆ, ಅಲ್ಲಿ ಕಂಪ್ಲೀಟ್ ಸ್ಟ್ರಿಪ್ಪಿಂಗ್ ವಿಡಿಯೋ ಇರುತ್ತೆ ಅಲ್ಲಿ. ಓಕೆ, he also cooperates ಇರ್ಬೋದು, ವಾಟ್ ಎವರ್ he wanted, but without his knowledge, that side, the entire screen is being screen recorded. ಇವನು ಮುಖ ಕಂಡಿರುತ್ತೆ, ಇವನು ಏನು ಮಾಡ್ತಾನೆ ಎಲ್ಲ ಕಂಡಿರುತ್ತೆ. ಆಫ್ಟರ್ ದ ಕಾಲ್ he gets a notification, ಏನಂತ, ತಗೊಂಡು ನಿನ್ನ ವಿಡಿಯೋ, ನೀನು ನನಗೆ ಇಷ್ಟು ದುಡ್ಡು ಕೊಟ್ಟಿಲ್ಲ ಅಂತ ಕೇಳಿದ್ರೆ ಇದೇ ವಿಡಿಯೋ ನಾನು ನಿನ್ನ ಫ್ಯಾಮಿಲಿಗೆ ರಿಲೀಸ್ ಮಾಡ್ತೀನಿ, ನಿನ್ನ ಮಕ್ಳಿಗೆ ತೋರಿಸ್ತೀನಿ. ಓಕೆ, ವೆನ್ ಐ ಸೆಡ್ ಸೀನಿಯರ್ ಸಿಟಿಸನ್ಸ್, ಹೌ ಡು ದೇ ಗೆಟ್ ಟಾರ್ಗೆಟೆಡ್? ಸೋಷಿಯಲ್ ಮೀಡಿಯಾ. ದೇ ವಿಶ್ ದೇರ್ ಗ್ರ್ಯಾಂಡ್ ಡಾಟರ್ ವೆರಿ ಹ್ಯಾಪಿ ಬರ್ಡೇ, ದೇ ವಿಶ್ ದೇರ್ ಡಾಟರ್ ಹ್ಯಾಪಿ ಮ್ಯಾರಿಡ್ ಆ್ಯನಿವರ್ಸರಿ. ಹೇಗೆ ಮಾಡಿರ್ತಾರ, ಇವು ನಮ್ಮ ಮಗಳು ಯಾರು ಅಂತ ಗೊತ್ತಿರುತ್ತಾ, ಅವಳು ಕಳಿಸ್ಬಿಡ್ತೀವಿ, ನೋಡಿ ನಿನ್ನ ಮಗಳದ್ದು ಪ್ರೊಫೈಲ್ ಇಲ್ಲಿದೆ. What does he feel? So instead of he feeling low in terms of his family, he starts putting his money. That is never ending. That is a senior citizen. Next bandu, you said the shadi. Target is the mid-age woman. Preferably those who are divorced. Profile baratte, I am a very wealthy man. ನಾನು ಕೈಗೊಬ್ರು ಕಾಲ್ಗೊಬ್ರು ಆಳು, ನಾನು ಏರ್ಲೈನ್ಸಲ್ಲಿ ಪೈಲಟ್ ಆಗಿದ್ದೀನಿ, ಓಕೆ, ನಾನು ಇಂಟರ್ನ್ಯಾಷನಲ್ ಕೆಲಸ ಮಾಡ್ತಿದ್ದೀನಿ, ಎಲ್ಲ ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಾರೆ, ಆಯಿತಾ. ಸೊ ಒಂದು 2-3 ದಿನ ಆಗಿದ್ದೇನೆ, ವೈ ಡೋಂಟ್ ಯು ಜಾಯಿನ್ ಮೀ, ನಾನು ನಿನ್ನ ಜೊತೆ ಬಂದುಬಿಟ್ರೆ ನಾನು ವರ್ಲ್ಡ್ ತೋರಿಸ್ತೀನಿ ನಿನಗೆ. ದೇ ಟೇಕ್ ಯು ಟು ಅ ವೆರಿ ಸೂಪರ್ಫಿಷಿಯಲ್ ವರ್ಲ್ಡ್ ಆ್ಯಂಡ್ ದೆನ್ ದೇ ಟೆಲ್ ಯು, ಐ ಆಮ್ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ಯು. ದೇ ಸ್ಟಾರ್ಟ್ ಪ್ರಪೋಸಿಂಗ್. ಪ್ರಪೋಸ್ ಮಾಡಿದಂದ್ರೆ ಏನಾಗುತ್ತೆ ಗೊತ್ತಾ, ದೇ ಸೆಂಡ್ ದಿಸ್ ಲೇಡಿ ಸೀರೀಸ್ ಆಫ್ ಗಿಫ್ಟ್ಸ್. ಏನೋ ಇಂಪೋರ್ಟೆಡ್ ಗುಸ್ಸಿ ಬ್ಯಾಗು, ಗೊತ್ತಾಯ್ತಾ, ಕ್ರೊಕೊಡೈಲ್ ಲೆದರ್ ಬ್ಯಾಗ್ಸು ಆ್ಯಂಡ್ ಐಫೋನು, ಅದು ಇದು, ಔಟ್ ಆಫ್ ಲವ್, ಐ ವಾಂಟ್ ಟು ಸೆಂಡ್ ಯು ಆಲ್ ದಿಸ್ ಗಿಫ್ಟ್ಸ್, ಕಳಿಸ್ಬಿಡಿ, ತಗೋ ಅದನ್ನು. ದ ಗಿಫ್ಟ್ ವರ್ತ್ ಅರೌಂಡ್ 20 lakhs. ಓಕೆ, ಕಳಿಸ್ಬಿಡ್ತಾನೆ ಅವನು. ಕಳಿಸ್ಬಿಟ್ಟು ಕನ್ಸೈನ್ಮೆಂಟ್ ನಂಬರ್ ಕೂಡ ಕೊಟ್ಬಿಡ್ತಾನೆ ನಿಮ್ಗೆ ಅವನು.
ಕೊಟ್ಟ ನಂತರ ನೆಕ್ಸ್ಟ್ ಡೇ ಅಥವಾ ಒಂದು 2-3 ದಿನ ಆದಮೇಲೆ ನಿಮಗೆ ಕಾಲ್ ಬರುತ್ತೆ ಕಸ್ಟಮ್ಸಿಂದ. ಏನಂತ, ಮೇಡಮ್ ಯು ಹ್ಯಾವ್ ರಿಸೀವ್ಡ್ ಅ ಕನ್ಸೈನ್ಮೆಂಟ್. ದ ಕನ್ಸೈನ್ಮೆಂಟ್ ಇಸ್ ವ್ಯಾಲ್ಯೂಡ್ 22 lakhs. ಸೊ ದ ಡ್ಯೂಟಿ ಇಸ್ ಟು ಬಿ ಪೇಡ್ 3 lakhs. ವುಡ್ ಯು ಪ್ಲೀಸ್ ಪೇ ದ ಅಮೌಂಟ್ ಆ್ಯಂಡ್ ಗೆಟ್ ದ ಪ್ರಾಡಕ್ಟ್ಸ್ ರಿಲೀಸ್ಡ್. ಸೊ ದಿಸ್ ಲೇಡಿ ಡಸಂಟ್ ಹ್ಯಾವ್ 3 lakhs. ಅವ್ನು ಫೋನ್ ಮಾಡ್ತಾನೆ, ನಾನು ಕಳಿಸಿದ ಗಿಫ್ಟ್ ಬಂತ ನಿನಗೆ? ಇಲ್ಲಪ್ಪ 3 ಲಕ್ಷ ರೂಪಾಯಿ ಕೊಡ್ಬೇಕಂತೆ. ಏನು ನಾನು 23 ಲಕ್ಷ ರೂಪಾಯಿ ಐಟಮ್ ಕಳಿಸಿದ್ದೀನಿ ನಿನಗೆ, ಬರೀ 3 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹಿಂಗೆ ಬಿಡಿಸ್ಕೊಳಕ್ಕಾಗಲ್ವಾ ನಿನಗೆ? ವಾಟ್ ಇಸ್ ದಿಸ್? ಕೊಡು, ನಾನು ಬರ್ತೀನಿ ಇಂಡಿಯಾಗೆ, ಕೊಟ್ಬಿಡ್ತೀನಿ ನಿನಗೆ ವಾಪಸ್ಸು. ಓಕೆ, ಸೊ ದಿಸ್ ಈಸ್ ಅ ಟಾರ್ಗೆಟ್ ರೈಟ್ ನಾವು. ಇಲ್ಲಿ ತಿಂಗಳು ಏನು ಮಾಡ್ತಾರೆ, ಸೇವ್ ಮಾಡಿಕೊಂಡು ದುಡ್ಡು ಖರ್ಚು ಮಾಡಿರ್ತಾರೆ. ಸರ್, ಹಾಕೊಂಡ್ರು ಗೋಲ್ಡ್ನ ಹಣ ಇಟ್ಬಿಟ್ಟು ದುಡ್ಡು ತೊಗೊಂಬಂದು ಕಟ್ಟಿರೋ ಉದಾಹರಣೆಗಳಿದೆ. ಈ ಕಟ್ತಾರಲ್ಲ ಇಲ್ಲಿ, ಇದೇ ಸ್ಕ್ಯಾಮು. ಕಸ್ಟಮ್ಸು ಇಲ್ಲ, ಯಾವ ಏರ್ಪೋರ್ಟು ಇಲ್ಲ, ಯಾವುದೂ ಇಲ್ಲ. ಹೌದಾ? ಇದೇ ಫ್ರಾಡು. ಓಕೆ, ಬಿಕಾಸ್ ದೇರ್ ಎಕ್ಸಿಸ್ಟ್ ನೋ ಸಚ್ ಕನ್ಸೈನ್ಮೆಂಟ್. ಫಸ್ಟ್ ಕಟ್ಟಿದ ಮೇಲೆ ಇನ್ನೂ ಸ್ವಲ್ಪ ಟ್ಯಾಕ್ಸ್ ಹಾಕಿದೆ, ಇನ್ನೂ ಸ್ವಲ್ಪ ಕಟ್ಟಿ. 22 ಲಕ್ಷ ವರ್ತ್ ಐಟಮು 20 ಲಕ್ಷ ತನಕ ಕಟ್ತಾನೆ ಇರ್ತಾರೆ ಜನ. ಅಲ್ಲಿ ತನಕ ಆದ್ಮೇಲಿಂದ ಇನ್ನು ದುಡ್ಡು ಕಟ್ಟಕ್ಕೆ ರೆಡಿ ಇಲ್ಲಪ್ಪ, ಆವಾಗ ಅವ್ರಿಗೆ ಫ್ರಾಡ್ ಅಂತ ಗೊತ್ತಾಗ್ಬೋದು. ದಿಸ್ ಇಸ್ ಒನ್ ನೇಚರ್ ಆಫ್ ಫ್ರಾಡ್. ಅಪಾರ್ಟ್ ಫ್ರಮ್ ದಿಸ್, ದ ಗೈಸ್ ಆಲ್ಸೋ ಬಿಕಮ್ಸ್ ಅ ಟಾರ್ಗೆಟ್ ಫಾರ್ ಎಕ್ಸ್ಟಾರ್ಷನ್. ದ ವೇ ಐ ಟೋಲ್ಡ್ ಯು ಬಿಫೋರ್, ಅದು ಮಿಡ್ ಏಜ್ ಇರ್ಬೋದು, ಓಲ್ಡ್ ಏಜ್ ಇರ್ಬೋದು. ಗೈಸ್ ಆರ್ ಟಾರ್ಗೆಟೆಡ್ ಇಸ್ ದ ಹನಿ ಟ್ರ್ಯಾಪ್ಸ್. ವುಮೆನ್ ಆರ್ ಟಾರ್ಗೆಟೆಡ್ ವಿತ್ ದಿಸ್ ಕೈಂಡ್ ಆಫ್ ಬಿಸ್ನೆಸ್ ಆ್ಯಂಡ್ ಐ ಮೀನ್ ದ ಮ್ಯಾರೇಜ್ ಪ್ರಪೋಸಲ್ಸ್ ಇರ್ಬೋದು, ದ ಗಿಫ್ಟ್ ಪ್ರಪೋಸಲ್ಸ್ಗಳಿರ್ಬೋದು. ಇದರಲ್ಲಿ ಅವ್ರು ಫ್ರಾಡ್ ಆಗ್ತಾ ಹೋಗ್ತಾರೆ. ಯಾವ ದುಡ್ಡು ವಾಪಸ್ ಬರಲ್ಲ. ಯಾವ ದುಡ್ಡು ವಾಪಸ್ ಬರಲ್ಲ. ದಿಸ್ ಸೈಬರ್ ಫ್ರಾಡ್ಸ್ ಅಥವಾ ಈ ಒಂದು ಕ್ರೈಮ್ ಏನಿದೆ ಸರ್, ದಿಸ್ ಇಸ್ ಅ ಇಂಟರ್ನ್ಯಾಷನಲ್ ಮಾಫಿಯಾ. ಇಟ್ ಇಸ್ ನಾಟ್ ಇನ್ ಇಂಡಿಯಾ. ಓಕೆ, ನೀವು ಹಾಕೋ ಅಮೌಂಟ್ ಏನಿದೆ ಅದು ಇಂಡಿಯನ್ ಅಕೌಂಟ್ಸ್ಗಳಿಗೆ ಹೋಗ್ಬೋದು. ಯಾವ ಅಕೌಂಟ್ ಹೊರಡಿರ್ತಾನೆ ಅವನಿಗೆ ಅವನ ಅಕೌಂಟಲ್ಲಿ ಎಷ್ಟು ದುಡ್ಡು ಬರ್ತಿದ್ದೆ ಅಂತಲೇ ಆಗಲಿ ಅಥವಾ ದುಡ್ಡು ಬಂದಿದ್ದೆ ಅಂತಲೇ ಆಗಲಿ ಅವನಿಗೆ ಗೊತ್ತೇ ಇರೋದಿಲ್ಲ. ಅವ್ನು ಯಾರು ಇರ್ತಾನೆ ಗೊತ್ತಾ, ಅವನು ಯಾವುದೋ ಒಂದು ಮೂಲದಲ್ಲಿ ಯಾವುದೋ ರೈತ, ಯಾವುದೋ ಕೂಲಿ ಕಾರ್ಮಿಕ, ಅವನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸ್ತಾರೆ. ಮಾಡಿಸ್ಬಿಟ್ಟು ಅವನಿಗೆ ನಿಂಗೆ ತಿಂಗ್ಳಿಗೆ ಒಂದು 5,000 ರೂಪಾಯಿ ಕೊಟ್ಬಿಡ್ತೀವಪ್ಪ. ಅವನ ಅಕೌಂಟ್ ಅಂತ ಮಿಸ್ಯೂಸ್ ಇಟ್. ಅವನ ಅಕೌಂಟಲ್ಲಿರುವಂಥ ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ATM ಕಾರ್ಡ್ ಇರ್ಬೋದು, ಏನಾದರೂ ಆಗಲಿ ಅವನಿಗೆ ಅದು ಗೊತ್ತಿರೋದಿಲ್ಲ. ಎಲ್ಲ ಕೂಡ ಆಕ್ಸೆಸ್ ಬಂದು ಫ್ರಾಡ್ಸ್ಟರ್ಸ್ ಹತ್ರ ಇರುತ್ತೆ. ದುಡ್ಡು ಮಾತ್ರ ಇವನ ಅಕೌಂಟಿಗೆ ಬರುತ್ತೆ, ಹೆಸರು ಇವಂದು. ಆ್ಯಂಡ್ ದಿಸ್ ಪೀಪಲ್ ಆರ್ ಕಾಲ್ಡ್ ಮ್ಯೂಲ್ಸ್. ಆ್ಯಂಡ್ ದಿಸ್ ಅಕೌಂಟ್ ಇಸ್ ಕಾಲ್ಡ್ ಮ್ಯೂಲ್ ಅಕೌಂಟ್ಸ್ ಅಂತ ಕರೀತಾರೆ ಅದನ್ನು. ಇವನಿಗೆ ಆ ಫ್ರಾಡ್ಗೆ ಸಂಬಂಧ ಇರಲ್ಲ, ಇವನ ಅಕೌಂಟ್ನ ಮಾತ್ರ ಉಪಯೋಗಿಸ್ಕೋತಾರೆ. ಆ್ಯಂಡ್ ಆಲ್ ದೀಸ್ ಫ್ರಾಡ್ಸ್ಟರ್ಸ್ ಸಿಟ್ ಇಂಟರ್ನ್ಯಾಷನಲ್. ಇಟ್ ಕುಡ್ ಬಿ ದುಬೈ ಬೇಸ್ಡ್ ಕಂಪನೀಸ್ ಕಂಟ್ರೀಸ್ ಇರ್ಬೋದು, ಪನಾಮಾ, ಉಗಾಂಡಾ. ಓಕೆ, ಎಲ್ಲಿ ನಮ್ಮ ಇಂಡಿಯನ್ ಪೊಲೀಸ್ ಹೋಗಿ ಅಥವಾ ಇಂಡಿಯನ್ ಕೋರ್ಟ್ ಆರ್ಡರ್ಸ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ವೋ. ಇಫ್ ಇಟ್ ಇಸ್ ಟೆರರಿಸಮ್, ದೆನ್ ದೇರ್ ಇಸ್ ಎ ಎಕ್ಸ್ಟ್ರಾಡಿಷನ್ ಟ್ರೀಟಿ. ವೈಟ್ ಕಾಲರ್ ಕ್ರೈಮ್ಸ್ಗೆ ಎಕ್ಸ್ಟ್ರಾಡಿಷನ್ ಟ್ರೀಟಿ ಇಲ್ಲ. ಓಕೆ, ಆ್ಯಂಡ್ ದೀಸ್ ಪೀಪಲ್ ಆರ್ ದ ವೈಟ್ ಕಾಲರ್ ಕ್ರಿಮಿನಲ್ಸ್. ಅವ್ರನ್ನ ಎಕ್ಸ್ಟ್ರಾಡಿಟ್ ಮಾಡೋದಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಬಟ್ ರೈಟ್ ನೌ ವಿ ಆರ್ ವೇಟಿಂಗ್ ಫಾರ್ ಒಂದು ಕನ್ವೆನ್ಷನ್ ಆಗಬೇಕಿದೆ. ಯುನೈಟೆಡ್ ನೇಷನ್ಸ್ ಒಂದು ಕನ್ವೆನ್ಷನ್ ಆಗಬೇಕಿದೆ. ಅದು ಆಗಿದೆ, ಬಟ್ ಇಂಡಿಯಾ ಇಸ್ ನಾಟ್ ಎ ಪಾರ್ಟಿ ಫಾರ್ ದಟ್. ಆ ಒಂದು ಕಾರಣಕ್ಕೆ ಇಂಡಿಯಾ ನಾಟ್ ಬೀಯಿಂಗ್ ಎ ಪಾರ್ಟಿ ಫಾರ್ ದಟ್. ಎಕ್ಸ್ಟ್ರಾಡಿಕ್ಷನ್ ಆಗಲಿ ಆ ಒಂದು ಗೈಡ್ಲೈನ್ಸ್ನ ಇಂಡಿಯಾ ಫಾಲೋ ಮಾಡಲಿಕ್ಕೆ ಇನ್ನೂ ಅದು ಒಪ್ಕೊಂಡಿಲ್ಲ. ಸೊ ಅದರ್ವೈಸ್ ವಿ ಹ್ಯಾವ್ ಟು ವೇಟ್ ಫಾರ್ ಅ ಗ್ಲೋಬಲ್ ರೆಗ್ಯುಲೇಷನ್ ವಿಚ್ UN ಈ ಥರ ಬರುತ್ತದು. ಸೊ ಕನ್ವೆನ್ಷನ್ಸ್ ಬಂದಾಗ ಆವಾಗ ಸೈಬರ್ ಕ್ರೈಮ್ನ ಹ್ಯಾಂಡಲ್ ಮಾಡೋದಕ್ಕೆ ಅಥವಾ ಫೈಟ್ ಮಾಡಲಿಕ್ಕೆ ಎಲ್ಲ ದೇಶಗಳು ಒಟ್ಟಿಗೆ ಕೂಡಿದಾಗ ಮಾತ್ರ ಅದನ್ನ ಫೈಟ್ ಮಾಡಲಿಕ್ಕೆ ಸಾಧ್ಯ. ವಿಧಾನಸೌಧದಲ್ಲಿ ನಮ್ಮ ನೆರೆ ರಾಷ್ಟ್ರದ ಒಂದು ಹೆಸರು ಬರುತ್ತೆ, ಜಿಂದಾಬಾದ್ ಅಂತ ಅದಕ್ಕೊಂದು ಆ್ಯಡ್ ಆಗುತ್ತೆ. ಈ ಕೇಸ್ ಮೇಲೆ ನೀವು ವರ್ಕ್ ಮಾಡಿದ್ರಿ. ನಿಮ್ಮದೊಂದು ತುಂಬ ನಿಮ್ಮ ರಿಪೋರ್ಟ್ ತುಂಬ ಸದ್ದು ಮಾಡ್ತು. ಹೇಗಿತ್ತು ಸರ್ ಅಪ್ರೋಚ್ ನಿಮ್ಮದು? ಇದಾಗಬೇಕಾದ್ರೆ ಅಂದರೆ ಒಂದು ಎವಿಡೆನ್ಸ್ನ ಕಲೆಕ್ಟ್ ಮಾಡುವಂಥ ಪ್ರಕ್ರಿಯೆ ಒಂದು, ಎರಡನೇದು ಮ್ಯಾಗ್ನಾನಿಟಿ ಆಫ್ ದ ಸಿಚುವೇಶನ್, ಅಂದರೆ ಅದು ಎಷ್ಟು ಪ್ರಬಲವಾಗಿ ಇಂಪ್ಯಾಕ್ಟ್ ಆಯಿತು ನಿಮ್ಮ ರಿಪೋರ್ಟ್ ಅನ್ನೋದು ಪಬ್ಲಿಕ್ ಡೊಮೈನಲ್ಲಿದೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್ ಅದ್ರ ಬಗ್ಗೆ? ಸರ್, ಫೋರೆನ್ಸಿಕ್ಸ್ ಅನ್ನೋದು ಇಟ್ಸ್ ಮೋರ್ ಆಫ್ ಅ ರೆಸ್ಪಾನ್ಸಿಬಿಲಿಟಿ. ದ ಓನ್ಲಿ ರೆಸ್ಪಾನ್ಸಿಬಿಲಿಟಿ ವಾಟ್ ವಿ ವಿಲ್ ಹ್ಯಾವ್ ಟು ಶೋ ದ ಟ್ರೂತ್. ಸೊ ಆ ಒಂದು ಕಾರಣಕ್ಕೆ ಈ ಪ್ರಕರಣದಲ್ಲಿ ಯೂಟ್ಯೂಬಲ್ಲಿರುವಂಥ ಕ್ಲಿಪ್ಪಿಂಗ್ಸ್ಗಳನ್ನ ನಾವು ಆಕ್ಸೆಸ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿದಾಗ ಅದು ವ್ಯಕ್ತಿ ಆಧಾರಿತವಾಗಿ ಕೂಗಿರುವಂಥ ಘೋಷಣೆ ಅಲ್ಲ. ಅದು ಇಟ್ಸ್ ಅ ಕಾಂಟ್ರವರ್ಷಿಯಲ್ ಸ್ಲೋಗನ್ ಅಂತ ಹೇಳ್ಬಿಟ್ಟು ನಾವು ರಿಪೋರ್ಟ್ ಮಾಡಿದಾಗ ವಿ ಆರ್ ಆ್ಯಕ್ಚುಲಿ ಅಪ್ರೋಚ್ಡ್ ಬೈ ಒನ್ ಇನ್ಸ್ಟಿಟ್ಯೂಷನ್ ಟು ಕನ್ಫರ್ಮ್ ದಿಸ್. ಓಕೆ, ನಾವು ಕೂಡ ಅದನ್ನು ಪರೀಕ್ಷೆ ಮಾಡೋಕ್ಕೆ ಶುರು ಮಾಡಿದ್ವಿ ಪ್ಯಾರಲಲ್ ಆಗಿ. ಮೀನ್ ವೈಲ್ ವಿ ಆಲ್ಸೋ ಗಾಟ್ ಅಫಿಷಿಯಲ್ ರಿಕ್ವೆಸ್ಟ್ ನಮ್ಮ ಇನ್ಸ್ಟಿಟ್ಯೂಷನ್. ಅದು ನ್ಯಾಷನಲ್ ಇಂಟ್ರೆಸ್ಟಲ್ಲಿ ಅವರು ಕೂಡ ಮಾಡ್ತಿದ್ದ ಕಾರಣಕ್ಕೋಸ್ಕರ. ಸೊ ವಿ ಆರ್ ಆಲ್ಸೋ ಅಲೈನ್ ಟು ದಟ್. ಸೊ ಆ ಒಂದು ಕಾರಣಕ್ಕೆ ನಮ್ಮ ರಿಪೋರ್ಟ್ ಏನು ಬಂತು ಅವರಿಗೆ ನಾವು ಶೇರ್ ಮಾಡಿದ್ವಿ. ಸೊ ದೆನ್ ದೇ ವೆಂಟ್ ಇನ್ ಟು ದ ಪಬ್ಲಿಕ್ ಡೊಮೈನ್ ಟು ಡಿಸ್ಕಸ್ ಅಬೌಟ್ ಅವರ್ ರಿಪೋರ್ಟ್. ಸೊ ದಟ್ ಟುಕ್ ಅ ವೆರಿ ಪೊಲಿಟಿಕಲ್ ಟರ್ನ್ ತಗೋತದು. ಸೊ ಬಟ್ ಆ ಒಂದು ಕೇಸಲ್ಲಿ
ವಿ ಓನ್ಲಿ ಪರ್ಸೀವ್ಡ್ ಅವರ್ ಪ್ರೊಫೆಷನಲ್ ರೆಸ್ಪಾನ್ಸಿಬಿಲಿಟಿ ಅಷ್ಟು ಬಿಟ್ಟರೆ there was no other gain, there was no other interest, political interest, personally targeted. ಆ ಥರ ಯಾವುದು ನಮಗೆ ಉದ್ದೇಶ ಇರಲಿಲ್ಲ. ಇಟ್ ವಾಸ್ ಓನ್ಲಿ ಪ್ಯೂರ್ಲಿ ಬೇಸ್ಡ್ ಆಫ್ ದ ಪರ್ಸೀವ್ಡ್ ರೆಸ್ಪಾನ್ಸಿಬಿಲಿಟಿ ಈಸ್ ವಾಟ್ ವಿ ಡಿಡ್ ದಟ್ ಕೇಸ್ ಅಷ್ಟೇ. ಅಮೇಸಿಂಗ್ ಸರ್. ಬಟ್ ಆಫ್ಟರ್ ಎಫೆಕ್ಟ್ಸ್ ಮೇಲೆ ಆಯಿತು ಸರ್ ಈ Because- ಒಂದು ಕೇಸಲ್ಲಿ ಅಂದರೆ ಇದೇನು ಹೊಸದಲ್ಲ ನಿಮಗೆ. ಕರೆಕ್ಟ್ ಅಂದರೆ ಆಫ್ಟರ್ ಎಫೆಕ್ಟ್ಸ್ ಆಗೋದು ನಿಮಗೆ ಹೊಸದಲ್ಲ. ಬಟ್ ಈ ಒಂದು ಕೇಸಲ್ಲಿ ಸ್ವಲ್ಪ ಜಾಸ್ತಿ ಮಟ್ಟಕ್ಕೆ ಆಯಿತು. ಸರ್ ಈ ಒಂದು ಕೇಸಲ್ಲಿ ಬಹುಶಃ ಒಂದು 7-8 ದಿನದ ತನಕ ನನಗೆ ಸ್ವಲ್ಪ ಹೆವಿ ರಿಸ್ಕೇ ಇತ್ತು ಈ ಕೇಸಲ್ಲಿ. ಸೊ ಅವೆವರ್ ಐ ವಾಸ್ ನಾಟ್ ಇನ್ ಬ್ಯಾಂಗ್ಳೂರ್ ಫಾರ್ 6 to 8 days ಡ್ಯೂರಿಂಗ್ ದಟ್ ಟೈಮ್. ಆದರೆ ಇಟ್ ಹ್ಯಾಡ್ ಅ ವೆರಿ ಬ್ಯಾಡ್ ಥ್ರೆಟ್ ಆನ್ ಮೀ, ಮೈ ಸ್ಟಾಫ್. ಓಕೆ, ಸೊ ಸಿಕ್ಕಾಪಟ್ಟೆ ಕಾಲ್ಸ್ಗಳು ಬಂತು. ನಮ್ಮ ಆಫೀಸ್ ಮುಂದೆ ಇನ್ಫ್ಯಾಕ್ಟ್ ಅರ್ಲಿಯರ್ ಐ ವಾಸ್ ಹ್ಯಾವಿಂಗ್ ಆಫೀಸ್ ಇನ್ ಮಣಿಪಾಲ್ ಸೆಂಟರ್. ಅಲ್ಲಿ ಬಿಲ್ಡಿಂಗ್ ಸೆಕ್ಯೂರಿಟಿ ಮತ್ತು ಪೊಲೀಸ್ನವರು, ಸೊ ಆಲ್ಮೋಸ್ಟ್ ಅವ್ರು ಕೂಡ ಅಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ಸೆಕ್ಯೂರ್ ಮಾಡೋ ಥರ ಪರಿಸ್ಥಿತಿ ಇತ್ತು ಆವತ್ತಿನ ದಿನ. ದಿಸ್ ಇಸ್ ಒನ್ ಸಚ್ ಕೇಸ್. ಬಟ್ ಅದರ್ವೈಸ್ ದೇರ್ ಆರ್ ಮೆನಿ ಸಚ್ ಕೇಸಸ್ ಇನ್ ವಿಚ್ ಐ ಹ್ಯಾಡ್ ಸಿಮಿಲರ್ ರಿಸ್ಕ್ಸ್. ಕೆಲವು ಕೇಸ್ಗಳಲ್ಲಿ ಥ್ರೆಟ್ ಬಂದಿದ್ದು ರಿಪೋರ್ಟು ಆಗಿದೆ, ಎಷ್ಟೋ ಕೇಸ್ಗಳಲ್ಲಿ ರಿಪೋರ್ಟ್ ಆಗಿಲ್ಲ. ಬಟ್ ದಿಸ್ ಇಸ್ ಒನ್ ಸಚ್ ಪ್ರೊಫೆಷನ್. ನಾವು ಒಂದು ರಿಪೋರ್ಟ್ ಕೊಟ್ಟಾಗ ಆಯ್ತು ರಿಸ್ಕ್ಸ್ ಇರುತ್ತೆ ಅಂತ ಗೊತ್ತಿದ್ದು ಮಾಡಿದ್ವಿ. ಬಟ್ ಈ ಕೇಸ ಇಷ್ಟು ರಿಸ್ಕ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಐ ಹ್ಯಾಡ್ ಟು ಪಾಸ್ ಥ್ರೂ ದಟ್ ಫೇಸ್. ಸತ್ಯಶೋಧನೆ ಇಟ್ ಇಸ್ ನಾಟ್ ಈಸಿ. True. ಅಲ್ವಾ? ಟ್ರೂ. ಅಂದರೆ ಮತ್ತೆ ಏನಂದರೆ ಯಾವ ಏಜಲ್ಲಿ ನಾವಿದ್ದೀವಿ ಅಂತಲೇ ಜನಕ್ಕೆ ಎಷ್ಟೋ ಸರಿ ಸತ್ಯ ಬೇಕಾಗಿರಲ್ಲ. ಸತ್ಯ ನಮ್ಗೆ ಗೊತ್ತಿದ್ರು ಸಹ ಇನ್ನೊಬ್ಬರಿಗೆ ಸತ್ಯ ಬಿಚ್ಚಿಕೊಟ್ಟಾಗ ಅವ್ರು ಹೇಗೆ ಅದನ್ನ ಪರ್ಸೀವ್ ಮಾಡ್ತಾರೆ ಅನ್ನೋದು ತುಂಬ ದೊಡ್ಡ ವಿಚಾರ ಸರ್. ಬಿಕಾಸ್ ಎಷ್ಟೋ ಕೇಸ್ಗಳಲ್ಲಿ ನಾವು ಸತ್ಯ ಹೇಳಲಿಕ್ಕಾಗತ್ತೆ ಇಲ್ಲ ಅಂತ ನೋಡ್ತೀವಿ ನಾವು. ಅದನ್ನ ನಾವು ತಿರುಗಿಸಿ ಮುಗಿಸಿ ಹೇಳೋ ಪ್ರಯತ್ನಗಳು ಮಾಡಿರ್ತೀವಿ ಕೆಲವರಿಗೆ. ಈ ಕೋರ್ಟ್ ಕೇಸ್ ಅಂತ ಕೇಳಿದ್ರೆ ಸ್ಟ್ರೈಟ್ ಫಾರ್ವರ್ಡು, ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ. ಬಟ್ ಕೆಲವು ಕೇಸ್ಗಳಲ್ಲಿ ಇವಾಗ ಉದಾಹರಣೆಗೆ ಯಾವುದೋ ಮ್ಯಾರಿಡಲ್ ಕೇಸು, ಗಂಡ ಹೆಂಡತಿ ಜಗಳ. ಓಕೆ, ಅವ್ರು ಏನೋ ಒಂದು ಸ್ಯಾಂಪಲ್ ತೊಗೊಂಬಂದಿರ್ತಾರೆ ಇನ್ವೆಸ್ಟಿಗೇಷನ್ಗೆ ಏನ್ಬಿಟ್ಟು ಅಂತ. ಓಕೆ, ಅದನ್ನು ನಾವು ಇನ್ವೆಸ್ಟಿಗೇಟ್ ಮಾಡಿ ಕೊಡ್ಬೇಕಾದ್ರೆ ನೀವು ರಾ ಡೇಟಾ ಕೊಡ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಕರೆಕ್ಟ್. ಓಕೆ, ಬಟ್ ನೋಡಿ ನಾವು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ವಿ ಡು ಪಾಲಿಗ್ರಾಫ್ ಟೆಸ್ಟ್, ಸುಳ್ಳು ಪತ್ತೆ ಹಚ್ಚುವಂಥ ಒಂದು ಪ್ರಕ್ರಿಯೆ ಅದು. ಗಂಡ ಬರ್ತಾನೆ, ಹೆಂಡತಿ ಮೇಲೆ ಡೌಟ್ ನನಗೆ ಪರೀಕ್ಷೆ ಮಾಡಿ ಅಂತ ಹೇಳ್ತಾನೆ. ಓಕೆನಾ, ಆಯ್ತು, ಹೆಂಡತಿ ಕೂಡ ಗಂಡನ ಕರ್ಕೊಂಡು ಅದರ ವಿಚಾರ. ಅಲ್ಟಿಮೇಟ್ಲಿ ಪರೀಕ್ಷೆ ಮಾಡ್ತೀವಿ ನಾವು. ಪರೀಕ್ಷೆ ಆಯಿತು, ಇವು ಸುಳ್ಳು ಹೇಳ್ತೀರಂತ ಗೊತ್ತಾಗತ್ತೆ ನಮಗೆ. ಆದರೆ ತೊಗೊಳಪ್ಪ ನಿನ್ನ ರಿಪೋರ್ಟು ಇಂಥ ಪ್ರಶ್ನೆಗಳು ಸುಳ್ಳು ಹೇಳಿದೆ ಅಂತ ಕೊಡ್ಲಿಕ್ಕೆ ಬರುತ್ತಾ ನಮಗೆ? ಕೊಡಬಾರ್ದು ನಾವು ಅದನ್ನು. ವಿ ಪುಟ್ ದೇಮ್ ಅಕ್ರಾಸ್ ಟು ದ ಕೌನ್ಸಿಲರ್. ಓಕೆ, ಮ್ಯಾರಿಡಲ್ ಕೌನ್ಸಿಲರ್ನ ಎಂಗೇಜ್ ಮಾಡಿಬಿಟ್ಟು ನಾವು ನಮ್ಮ ರಿಪೋರ್ಟ್ನ ಕೌನ್ಸಿಲರ್ಗೆ ಕೊಡ್ತೀವಿ. ನಾವು ಕೊಟ್ಬಿಟ್ಟು ಅವರಿಬ್ಬರ ಮನಸ್ಥಿತಿ ಅರ್ಥ ಮಾಡಿಕೊಂಡು ಯಾವ ಹಂತದಲ್ಲಿ ಯಾವ ಇನ್ಫಾರ್ಮೇಷನ್ ಅವ್ರು ಕೊಡ್ಬೋದು ನಿಮಗೆ ಗೊತ್ತಾಗತ್ತದೋ ಅವ್ರಿಗೆ ತಿಳಿಸ್ಕೊಡಿ ಅಂದ್ಬಿಟ್ಟು ಅಂತ ಎಷ್ಟೋ ಕೇಸ್ಗಳನ್ನ ನಾವು ಎಂಗೇಜ್ ಮಾಡಿರ್ತೀವಿ. ರೆಸ್ಪಾನ್ಸಿಬಿಲಿಟಿ. ನೆಸೆಸಿಟಿ ಇದ್ದರೆ ಮಾತ್ರ ಈ ರಿಸಲ್ಟ್ನ ಡಿಸ್ಕಸ್ ಮಾಡಿ ಅಂತ ಕೂಡ ಹೇಳ್ತೀವಿ ನಾವು. ಎಷ್ಟೋ ಕೇಸ್ಗಳಲ್ಲಿ ಅವ್ರು ಬಂದಾಗ ನಮ್ಮ ಹತ್ರ ಕೌನ್ಸಿಲರ್ ಹತ್ರ ಹೋಗಿರೋದಿಲ್ಲ. ಅವ್ರು ಕೌನ್ಸಿಲರ್ ಹತ್ರ ಹೋಗ್ಬಿಟ್ರು ಅಂತ ಕೇಳಿದ್ರೆ ನಮ್ಮ ರಿಕ್ವೈರ್ಮೆಂಟೇ ಇರೋದಿಲ್ಲ ಅವ್ರಿಗೆ. ಬಟ್ ದೆ ಫಸ್ಟ್ ಕಮ್ ಟು ದ ಪಾಲಿಗ್ರಾಫ್ ಟೆಸ್ಟ್ ರಾದರ್ ದೆನ್ ಗೋಯಿಂಗ್ ಟು ಅ ಕೌನ್ಸಿಲರ್. ಬಟ್ ಅದನ್ನ ನಾವೇನು ಮಾಡ್ತೀವಿ, ಕೌನ್ಸಿಲರ್ ಮುಖಾಂತರ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋ ಪ್ರಯತ್ನಗಳು ಮಾಡಿದ್ವಿ. ಒಂದು 60 to 65% ಕೇಸಸ್ಸಲ್ಲಿ ವಿ ಹ್ಯಾವ್ ಹ್ಯಾಡ್ ಎ ವೆರಿ ಗುಡ್ ಬ್ರೇಕ್ ಥ್ರೂ. ಕೆಲವು ಕೇಸ್ಗಳಲ್ಲಿ ಅನ್ಫಾರ್ಚುನೇಟ್ ಕೇಸ್ಗಳಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ರಿಸಲ್ಟ್ನ ತಲುಪಿಸೋ ಪ್ರಯತ್ನಗಳು ಮಾಡಿರ್ತೀವಿ ನಾವು. ಬಟ್ ವಿ ಆಲ್ಸೋ ಪೊಸೆಸ್ ದಟ್ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ. ಓಕೆ, ನಾವು ರಿಸಲ್ಟ್ ಕೊಟ್ಬಿಡೋದು ನಿಜ ಹೇಳ್ಬಿಡೋದ್ರಿಂದ ಅವ್ರು ಹೇಗೆ ಅದನ್ನ ಪರ್ಸೀವ್ ಮಾಡ್ತಾರೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ವೆರಿ ಟ್ರೂ ಸರ್, ವೆರಿ ಟ್ರೂ. ಅಪ್ರಿಯವಾದಂಥ ಸತ್ಯಗಳನ್ನ ಹೇಳೋದು ಕರೆಕ್ಟ್. ಇಟ್ಸ್ ಆಲ್ವೇಸ್ Correct. ಡಿಫಿಕಲ್ಟ್. ವಿ ಆಲ್ಸೋ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ. ಖಂಡಿತವಾಗ್ಲಿ ಸರ್. ಇನ್ನೊಂದು ವಿಚಾರ ನಾನು ಮಾತಾಡಲೇಬೇಕು. ಹೌ ಪ್ರಿಪೇರ್ಡ್ ಇಸ್ ಇಂಡಿಯನ್ ಫೊರೆನ್ಸಿಕ್ಸ್ ಫಾರ್ AI ವೇವ್, ಡೀಪ್ ಫೇಕ್? ಯಾಕೆಂದರೆ ಇದಕ್ಕಿಂತ ಮುಂಚೆನೇ ಡೀಪ್ ಫೇಕ್ ಆಗಿತ್ತು. ಬಟ್ ಇವಾಗ AI ಬಂದಿರೋದ್ರಿಂದ ಇನ್ನೂ ಇದು ಅಂದರೆ ಎಲ್ಲರ ಕೈಲೂ ಆಟಿಕೆ ಸಿಕ್ತಂಗೆ. ಇವಾಗ ನಾನು ಕೂತ್ಕೊಂಡು ಯಾರ್ದಾರು ಒಂದು ಮುಖ ಹಾಕ್ಕೊಂಡು ಅವ್ರನ್ನ ಈ ಥರ ಮಾಡಿಸು ಅಂತ ಹೇಳಿದ್ರೆ ಏನು ಒಂದು ಪ್ರಾಂಪ್ಟಲ್ಲಿ ನನಗೆ ವಿಡಿಯೋಗಳು ಬರುತ್ತೆ. ಕರೆಕ್ಟ್. ಹೌ ಪ್ರಿಪೇರ್ಡ್ ಆರ್ ವಿ ಆಸ್ ಅ ಫೊರೆನ್ಸಿಕ್? ರೈಟ್ ನಾವು ಒಂದು ಯುದ್ಧ ಮಾಡ್ಬೇಕಾದ್ರೆ ಆಪೋಸಿಟ್ ವ್ಯಕ್ತಿ ನ್ಯೂಕ್ಲಿಯರ್ ಮಿಸೈಲ್ ಇಟ್ಕೊಂಡಿದ್ದಾನೆ ಅಂತ ಕೇಳಿದ್ರೆ ನಾವು ಸಹ ನ್ಯೂಕ್ಲಿಯರ್ ಮಿಸೈಲ್ ಇಟ್ಕೊಂಡು ವಾರ್ ಮಾಡಬೇಕು. Equal competency is required. Similarly, when the fraud is committed using AI, probably we are currently waiting for the tools which can detect this AI. Okay, AI fraud or AI produced data
can only be detected by the AI or any competent investigative tools. Unfortunately, ನಾವು ನೋಡ್ಕೊಂಬಂದಿರುವಂಥ ಒಂದು ಹಿಸ್ಟ್ರಿ ಪ್ರಕಾರ ಇಂಡಿಯನ್ ಬೇಸ್ಡ್ ಕಂಪ್ನಿಗಳು ಟೂಲ್ಗಳೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಥವಾ ಟೂಲ್ಗಳನ್ನ ರಿಲೀಸ್ ಮಾಡ್ತಾರೆ ಎಫೆಕ್ಟಿವ್ ಆಗಿ ನಾವು ನಮ್ಮ ಇನ್ವೆಸ್ಟಿಗೇಷನ್ಗೆ ಯೂಸ್ ಮಾಡೋಕ್ಕಾಗ್ತಿಲ್ಲ ಫಾರ್ ಡಿಫ್ರೆಂಟ್ ರೀಸನ್ಸ್. ಕುಡ್ ಬಿ ಪೊಲಿಟಿಕಲ್ ರೀಸನ್ಸ್, ಇಂಟರ್ನ್ಯಾಷನಲ್ ಡಾಮಿನೆನ್ಸು ಎಲ್ಲ ಅದಕ್ಕೆ ಬರುತ್ತೆ. ಈ ವಿಚಾರದಲ್ಲಿ ನಮ್ಮ ಆತ್ಮನಿರ್ಭರ್ ಮೇಕ್ ಇನ್ ಇಂಡಿಯಾ ಏನು ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಅದರ ಒಂದು ಔಟ್ಕಮ್ಮು ವಿ ಹ್ಯಾವ್ ಟು ನೌ ಸಿ ದ್ಯಾಟ್ ಆಫ್ಟರ್ 3 to 5 years ಫ್ರಮ್ ನೌ. ಏಕಾಏಕಿ ಅದು ಟೂಲ್ಸ್ಗಳನ್ನ ನಾವು ಮಾರ್ಕೆಟ್ ತೊಗೊಂಬರ್ಲಿಕ್ಕೆ ಆಗೋದಿಲ್ಲ. ಅವ್ರು ಯಾವಾಗ ಮೇಕ್ ಇನ್ ಇಂಡಿಯಾ ಶುರು ಮಾಡಿದ್ರು ಅವಾಗಿಂದ ಶುರು ಆಗಿ ಒಂದು ಪ್ರಾಡಕ್ಟ್ ಬರಬೇಕು ಅಂತ ಕೇಳಿದ್ರೆ ಸ್ವಲ್ಪ ಟೈಮ್ ತೊಗೊಳತ್ತದು. ಸೊ ಟೆಕ್ನಾಲಜಿ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಹೆಲ್ಪ್ ಫಾರ್ ದ ಇನ್ವೆಸ್ಟಿಗೇಷನ್. ಫಾರ್ ದೋಸ್ technologies have been used to commit the fraud. So, because AI is now in the transition phase, we are also waiting for a reliable technology to investigate those things. Apart from that, ಒಂದು ಕ್ಲಿಪ್ ಕೊಟ್ಬಿಟ್ಟು ಒಂದು ಇಮೇಜ್ ಕೊಟ್ಬಿಟ್ಟು ಇದು AI ಬೇಸ್ಡ್ ಇಂದ ಡೆವಲಪ್ ಮಾಡಿದಾರಾ ಅಥವಾ ಪ್ರಿಪೇರ್ ಮಾಡಿದಾರಾ ಅಂತ ಕೇಳಿದ್ರೆ ಎಕ್ಸಿಸ್ಟಿಂಗ್ ಟೂಲ್ಸ್ಗಳಲ್ಲೇ ವಿ ಕ್ಯಾನ್ ಆ್ಯಕ್ಚುಲಿ ಇನ್ವೆಸ್ಟಿಗೇಟ್ ರೈಟ್ ನೌ. ವಿ ಹ್ಯಾವ್ ವೇರಿಯಸ್ ಫೋರೆನ್ಸಿಕ್ ಟೂಲ್ಸ್. ಓಕೆ, ಸೊ ಬಟ್ ಇಲ್ಲಿ ಪ್ರಿವೆನ್ಷನ್ನು ಮತ್ತು ಇನ್ವೆಸ್ಟಿಗೇಷನ್ ಅಂತ 2 ಹಂತ ಬರುತ್ತೆ. ಪ್ರಿವೆನ್ಷನ್ ಮಾಡಲಿಕ್ಕೆ ನಮಗೆ AI ಬೇಸ್ಡ್ ಟೂಲ್ಸ್ಗಳು ಬೇಕಿದೆ ನಮಗೆ ಇವಾಗ ಟು ಐಡೆಂಟಿಫೈ ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಅಂತ ಚೆಕ್ ಮಾಡೋದಕ್ಕೆ. ಯಾವಾಗ ಬ್ಯಾಡ್ ಬಂದು ಕೇಸ್ ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಬರುತ್ತೆ, ಅದಕ್ಕೆ ನಮ್ಮದು ಸೊಲ್ಯೂಷನ್ ಆಲ್ರೆಡಿ ಇದೆ ಇವಾಗ. ಬಟ್ ಪ್ರಿವೆನ್ಷನ್ ಈಸ್ ಮಚ್ ಬಿಗರ್ ದೆನ್ ದ ಇನ್ವೆಸ್ಟಿಗೇಟಿವ್ ರೈಟ್ ನಾವು. ಇತ್ತೀಚೆಗೆ ಒಂದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಏನಿದೆ, ಮೈಟಿ, ಅವರು ಒಂದು ಗೈಡ್ಲೈನ್ಸ್ ಜಾರಿ ಮಾಡಿದ್ದಾರೆ. ಓಕೆ, NICC ನಾನ್ ಇನ್ಫಾರ್ಮ್ಡ್ ರಿಮೂವಲ್ ಆಫ್ ಕಂಟೆಂಟ್ ಅಂದ್ಬಿಟ್ಟು ಅಂತ ಒಂದು ಗೈಡ್ಲೈನ್ಸ್ ತೊಗೊಂಬಂದಿದ್ದಾರೆ. ಗೊತ್ತಿಲ್ಲದೇನೋ ಯಾರೋ ನನ್ನ ಫೋಟೋ ತೊಗೊಂಡೋಗಿ ಸೋಷಿಯಲ್ ಮೀಡಿಯಾದಲ್ಲೋ ಎಲ್ಲೋ ಬಳಸ್ಬಿಟ್ರು ಅಂತ ಕೇಳಿದ್ರೆ ಕಂಪ್ಲೇಂಟ್ ಆಗೋ ವಿಚಾರ ಬೇರೆ, ಇಮಿಡಿಯೇಟ್ ರಿಮೂವ್ ಮಾಡ್ಬೇಕು ಅದನ್ನು. ಅದಕ್ಕೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಫಸ್ಟು ರಿಮೂವ್ ಮಾಡಿ, ನಂತರ ಬೇಕು ಅಂತ ಕೇಳಿದ್ರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ, ಅದು ಬೇರೆ ವಿಚಾರ. ರಿಮೂವ್ ಮಾಡಲಿಕ್ಕೋಸ್ಕರ ಅಂತ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅರ್ಲಿಯರ್ ಏನಾಗಿತ್ತು, ಕಂಪ್ಲೇಂಟ್ ಮಾಡಿದ ನಂತರ ಪೊಲೀಸ್ ಮುಖಾಂತರ ಹೋಗಬೇಕಿತ್ತು ರಿಮೂವ್ ಮಾಡಿಸ್ಲಿಕ್ಕೆ. ಬಟ್ ಇವಾಗ ಫಸ್ಟು ರಿಮೂವಲ್ ಆಮೇಲೆ ಕಂಪ್ಲೇಂಟ್, ಅದಕ್ಕೊಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಿದೆ. ಸ್ಪೆಸಿಫಿಕ್ ಕ್ವಶನ್ ವಿಚ್ ಯು ಆಸ್ ಮೀ, ದ AI ಬೇಸ್ಡ್ ಕಾಂಟೆಂಟ್ಗಳು ಏನಾಗ್ತಿದೆ, ವಿ ಆರ್ ವೇಟಿಂಗ್ ಫಾರ್ AI ಬೇಸ್ಡ್ ಟೂಲ್ಸ್ ಟು ಪ್ರಿವೆಂಟ್ ಇಟ್ ಟು ಅ ಲಾರ್ಜರ್ ಎಕ್ಸ್ಟೆಂಟ್. When it comes to investigation, we are presently having the tools which we can confirm if it is a AI generated or a regular video, regular audio, regular image ಅಂತ ಕನ್ಫರ್ಮ್ ಮಾಡಲಿಕ್ಕೆ we already have the technology even today. ದಟ್ಸ್ ಅ ಫ್ಯಾಂಟಾಸ್ಟಿಕ್ ಆನ್ಸರ್ಸ್. ಅಂದರೆ AI ಇಂದನೇ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋಂಥ ಒಂದು ಪರ್ಸೆಪ್ಷನ್ ಏನಿದೆ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಪರ್ಸೆಪ್ಷನ್. ಅಡೆಂಡಮ್ ಟು ದಟ್ ಕ್ವೆಶನ್, ಕ್ಲೂ ಫಾರ್ ಎವಿಡೆನ್ಸ್ಗೆ ಈ ವರ್ಷ ವಾಟ್ಸ್ ಇನ್ ಸ್ಟೋರ್? So clue for evidence, if you just look at the growth path, maybe when I started in 2009, I did not have any model in the industry of private forensic practice to copy, implement. ಆದರೆ ಏನೋ ನನಗೆ ಅವತ್ತಿನ ದಿನ ಯಾವುದೇ ಇಂಡಸ್ಟ್ರಿ ಎಕ್ಸಾಂಪಲ್ಸ್ ಆಗಲಿ ಮಾಡೆಲ್ ಆಗಿ ನನಗೆ ಆ ಎಕ್ಸಾಂಪಲ್ ಇರಲಿಲ್ಲ. ಬಟ್ ಇಟ್ಸ್ ಬೀನ್ 18 years of our practice right now. I have probably built the system today in such a way that these things can be replicated easily. And in the past 2 years, we have had other regional offices. We have one in Hyderabad, one in Kochi, one in Chennai. Now we are looking for expanding ourselves to different parts of operations. ಸಿಕ್ಕಾಪಟ್ಟೆ ಆ ಪ್ರಪೋಸಲ್ಸ್ಗಳಿದೆ, ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂದ್ಬಿಟ್ಟು ಅಂತ. ಬಟ್ ಒನ್ ಥಿಂಗ್ ವಿಚ್ ಇಸ್ ಚಾಲೆಂಜಿಂಗ್ ಆಸ್ ದಿಸ್ ಪರ್ಟಿಕ್ಯುಲರ್ ಡೊಮೈನ್ ಇಸ್ ಕನ್ಸರ್ನ್, ಇಟ್ಸ್ ಎ ಟೆಕ್ನಿಕಲ್ ಡೊಮೈನ್. ನಮಗೆ ನಮ್ಮ ಜೊತೆ ಅಸೋಸಿಯೇಟ್ ಆಗುವಂಥ ಸ್ಟಾಫ್ ಇರಬಹುದು ಅಥವಾ ಲೀಡ್ ಮಾಡುವಂಥ ಟೀಮ್ ಇರಬಹುದು, ಅವ್ರಿಗೆ ಆ ಒಂದು ಇಂಡಸ್ಟ್ರಿ ಮೆಚ್ಯೂರಿಟಿ ಇಲ್ಲ ಅಂತ ಕೇಳಿದ್ರೆ ಇಟ್ ಇಸ್ ನಾಟ್ ಜಸ್ಟ್ ಅ ಬಿಸ್ನೆಸ್ ವಿಚ್ ಕ್ಯಾನ್ ಬಿ ಜಸ್ಟ್ ಬಿ ಎಕ್ಸ್ಪ್ಯಾಂಡೆಡ್. ಇಟ್ ಆಲ್ಸೋ ರಿಕ್ವೈರ್ಸ್ ದ ಪ್ರೆಸೆನ್ಸ್ ಆಫ್ ಮೈಂಡ್, ಅಪ್ಲಿಕೇಶನ್ ಆಫ್ ಮೈಂಡ್ ಬರೋದ್ರಿಂದ. ಸೊ ಅಲ್ಲಿ ಕೂಡ ನಮಗೆ ಆ ಒಂದು ಪ್ರಾಪರ್ ಟೀಮ್ ಬಿಲ್ಡ್ ಮಾಡೋದಕ್ಕೆ ಟೈಮ್ ತೊಗೋತಿರೋದ್ರಿಂದ, ಸೊ ವಿ ಹ್ಯಾವ್ ಟೇಕನ್ ಅ ಪಾತ್ ಇನ್ ಸಚ್ ಎ ವೇ ದಟ್ ಇನ್ ದ ಪಾಸ್ಟ್ 2 years we have established ourselves. So this year we are expecting to double number of operations. Amazing. Okay, when we say double, at least 50 to 60% the commercials is expected to be increased for this year, together which I only see we'll be very happy to cater to the local requirement wherever we are having our office.
ಬಿಕಾಸ್ ಎಲ್ಲಿ ನಾವು ಆಫೀಸ್ ಮಾಡಿದ್ರು ಸಹ ನಮ್ಗೆ ಯಾರು ಜನ ಬರ್ತಾರೆ ಅಂತ ಕೇಳಿದ್ರೆ ಒನ್ ಹೂ ಇಸ್ ಆಕ್ಚುಲಿ ಲುಕಿಂಗ್ ಫಾರ್ ಅವರ್ ಸರ್ವಿಸಸ್ ಟು ಸೆಕ್ಯೂರ್ ದೇರ್ ಇಂಟ್ರೆಸ್ಟ್ಸ್. ಕರೆಕ್ಟ್. ಓಕೆ, ಅವ್ರ ವಿಕ್ಟಿಮ್ ಆಗಿರ್ಬೋದು, ಪ್ರಾಪರ್ಟಿ ಇರ್ಬೋದು, ಡೇಟಾ ಇರ್ಬೋದು. ಸೊ ಅದನ್ನು ಸೆಕ್ಯೂರ್ ಮಾಡಲಿಕ್ಕೆ ನಮ್ಮ ನೆಸೆಸಿಟಿ ಇರೋದ್ರಿಂದ ವಿ ಆರ್ ಟ್ರೈಂಗ್ ಟು ಬಿ ಅವೈಲೇಬಲ್ ಅಟ್ ದ ಪ್ಲೇಸ್ ಆಫ್ ದೇರ್ ಚಾಯ್ಸ್ ಫಾರ್ ಫುಲ್ಫಿಲಿಂಗ್ ದೇರ್ ಎಕ್ಸಿಸ್ಟಿಂಗ್ ರಿಕ್ವೈರ್ಮೆಂಟ್ಸ್. ದಟ್ ಈಸ್ ಅವರ್ ಗೋಲ್ ಫಾರ್ ದಿಸ್ ಇಯರ್. Amazing, sir. Panindar sir, thank you. Thanks a lot for coming to our studio. ಮೈ ಪ್ಲೆಷರ್ ಬೀಯಿಂಗ್ ಹಿಯರ್. ಇನ್ಫ್ಯಾಕ್ಟ್ ನೀವು ಏನು ಪ್ರಶ್ನೆಗಳನ್ನ ಕೇಳಿದ್ದೀರಾ, ಇಟ್ ಆ್ಯಕ್ಚುಲಿ ಟೇಕ್ಸ್ ಮೀ ಆಲ್ ದ ವೇ 18 years ago, ಆ್ಯಂಡ್ ಎವ್ರಿ ಸಚ್ ಕ್ವಶನ್ ಗಿವ್ ಮಿ ಸಮ್ ಆಪರ್ಚುನಿಟಿ ಟು ರಿಕಾಲ್ ಆಲ್ ದ ಗುಡ್ ಆ್ಯಂಡ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಇನ್ ದ ಪಾಸ್ಟ್, which I have discussed so far. I had a very good time with you discussing all that. Thank you so much. Thank you. Word of confidence goskara. What has stood out for me is and Nimma growth has been so organic. Andre, even the aspiration of getting into forensics was not something that you thought. True. Agiddadu. True. Hange you've grown from strength to strength. You are pretty much the industry leader in the private forensic investigation. Thank you. ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನೀವು ಕನ್ನಡದವರು, ನಮ್ಮ ಕನ್ನಡದವರು ಈ ಲೆವೆಲ್ಗೆ ಒಂದು ಇಂಟೆಲಿಜೆನ್ಸ್ ಪಡ್ಕೊಂಡಿದ್ದಾರೆ ಆ್ಯಂಡ್ ಜಗತ್ತಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಅದನ್ನು ಹೆಗ್ಗಳಿಕೆ ನಮಗೂ ಸೇರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕ್ಲೂ ಫಾರ್ ಎವಿಡೆನ್ಸ್ ಕಂಪನಿ ಡೀಟೇಲ್ಸ್ನ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವರ ಫೋನ್ ನಂಬರ್ಸ್ ಮತ್ತು ಅವರ ವೆಬ್ಸೈಟ್ ಡೀಟೇಲ್ಸ್ನ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಯಾವುದೇ ರೀತಿಯಾದಂಥ ಫೊರೆನ್ಸಿಕ್ ಹೆಲ್ಪ್ ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ ಗ್ಯಾದರ್ ಮಾಡಬೇಕು, ಅದರ ರಿಲೇಟೆಡ್ ಏನೇ ಕ್ವೆಶನ್ಸ್ ಇರಲಿ, ಕ್ವೈರೀಸ್ ಇರಲಿ, ಮಣಿಂದರ್ ಅವ್ರನ್ನ, ಅವ್ರ ಟೀಮ್ನ ಖಂಡಿತವಾಗ್ಲೂ ರೀಚ್ ಔಟ್ ಮಾಡಿ. ಇಷ್ಟೊತ್ತು ನೀವು ಕೇಳಿದ್ದೀರಾ ಅಂದರೆ ಅವರ ಟೆಕ್ನಿಕಲ್ ಎಬಿಲಿಟಿನ ನೀವು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಸೊ ಐ ಆಮ್ ವೆರಿ ಶ್ಯೂರ್ ನಿಮಗೆ ಇರೋವಂಥ ಪ್ರಾಬ್ಲಮ್ಸ್ನ ಅವರು 100% ಸಾಲ್ವ್ ಮಾಡಿಕೊಡ್ತಾರೆ ಅಂತ. ವಿತ್ ದಟ್ ನೋಟ್ ವಿ ಎಂಡ್ ದಿಸ್ ಎಪಿಸೋಡ್. Thank you so much. Tune in to our next episode with our next guest. Take care.